ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇವತ್ತಿನ ಮುಖ್ಯ ಸಂದೇಶ ಕೊಡಲಿಕ್ಕಾಗಿ ಬಂದಿರುವಂಥದ್ದು ಬೆಂಗಳೂರಲ್ಲಿ ಕರ್ತನ ಸೇವೆ ಮಾಡ್ತಾ ಇರುವಂಥ ರೆವರೆಂಡ್ ಶ್ಯಾಮ್ ಎಂಬವರು. ಕನ ಸೇವಕರನ್ನು ನಾವೆಲ್ಲರೂ ಚಪ್ಪಾಳಿ ಹೊಡೆದು ಸುಸ್ವಾಗತ ಮಾಡಿಕೊಳ್ಳೋಣ. ಪಾಸ್ಟರ್ ಶ್ಯಾಮ್ ಪಾಸ್ಟರ್ ಅವರನ್ನು ತುಂಬ ಸಂತೋಷವಾಗಿ ನಮ್ಮ ಸಭೆಗೆ ಚಪ್ಪಾಳಿ ಹೊಡೆದು ಸುಸ್ವಾಗತ ಮಾಡಿಕೊಳ್ಳೋಣ. ಹಾಗೆ ಶ್ಯಾಮ್ ಪಾಸ್ಟರ್ ಜೊತೆಯಲ್ಲಿ ಬೆಂಗಳೂರಲ್ಲಿ ಮತ್ತು ಸೇವೆ ಮಾಡ್ತಾ ಇರುವಂಥ ಕನ ಸೇವಕರಾಗಿ ಪಾಸ್ಟರ್ ಗಂಗಾಧರ್ ಎಂಬವರು ನಮ್ಮ ಜೊತೆಯಲ್ಲಿದ್ದಾರೆ. ಆರಾಧನೆ ನಡೆಸಿ ನಮ್ಮನ್ನು ಆಶೀರ್ವದಿಸಲಿಕ್ಕಾಗಿ ಬಂದಿರುವಂಥ ಗಂಗಾಧರ ಪಾಸ್ಟರ್ನ್ನು ಕೂಡ ನಮ್ಮ ಸಭೆಗೆ ಸುಸ್ವಾಗತ ಮಾಡಿಕೊಳ್ತೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟ ಈ ಸಂಜೆ ಕ್ರಿಸ್ತನ ಜನನವನ್ನು ಕೊಂಡಾಡಲಿಕ್ಕಾಗಿ ನಾವು ಸಭೆಯಾಗಿ ಸೇರಿ ಬರಲಿಕ್ಕೆ ಕರ್ತನ ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತಿದ್ದೇನೆ. ಮೊಟ್ಟ ಮೊದಲನೆಯದಾಗಿ ಸಭೆಯ ನಿಮ್ಮೆಲ್ಲರಿಗೂ ಸೇರಿ ಬಂದ ಎಲ್ಲ ದೇವಜನರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಹ್ಯಾಪಿ ಕ್ರಿಸ್ಮಸ್. ಎಷ್ಟು ಜನ ಸಿದ್ಧರಾಗಿದ್ದೀರಿ ದೇವರ ಶಬ್ದ ಕೇಳಲಿಕ್ಕೆ? ಎಷ್ಟು ಜನ ಆಸಕ್ತಿಯಿಂದ ಬಂದಿದ್ದೀರಿ ದೇವರೇ ನನ್ನೊಟ್ಟಿಗೆ ಮಾತನಾಡಿ ಎಂಬುದಾಗಿ? ಒಂದು ವೇಳೆ ನಿಮ್ಮ ಒಳಗಡೆ ದೇವರೇ ನನ್ನ ಜೊತೆ ಮಾತಾಡು ಅನ್ನುವಂಥ ಕೂಗು ಯಥಾರ್ಥವಾಗಿರೋದಾದರೆ ನಾನು ನಂಬ್ತೇನೆ, ಇವತ್ತು ದೇವರ ಆತ್ಮ ನಿಮ್ಮ ಜೊತೆ ಮಾತಾಡ್ತಾನೆ. ಹಲ್ಲೆಲೂಯಾ. ನಾವು ಹಾಗೆ ನಿಂತಿರುವಂಥ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರ್ತನ ಕಡೆಗೆ ನಾವು ನೋಡೋಣ. ಉಳಿದಿರತಕ್ಕಂಥ ಸಮಯ ಕರ್ತನು ನಮ್ಮೊಟ್ಟಿಗೆ ಮಾತನಾಡುವಂಥ ಸಮಯ. ಈ ಸಂಜೆ ನಾನು ಮತ್ತು ನೀನು ಬಂದಿರತಕ್ಕಂಥದ್ದು ನಮ್ಮ ಜೀವಿತಗಳ ಒಂದು ದೊಡ್ಡ ಬದಲಾವಣೆಗಾಗಿ ಕಾರಣವಾಗಬೇಕು. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಲಿ. ಪರಲೋಕದ ಕಡೆಗೆ ನೋಡೋಣ. ಎಲ್ಲರೂ ಕೂಡ ಎಲ್ಲರ ಕಣ್ಣುಗಳು ಮುಚ್ಚಲ್ಪಟ್ಟು ಪರಲೋಕದ ಕಡೆಗೆ ನೋಡುತ್ತಾ ಕರ್ತನಿಗೆ ಹೇಳ್ರಿ, ದೇವರೇ ಇವತ್ತು ನಾನು ಬಂದಿರತಕ್ಕಂಥದ್ದು ಕರ್ತನೇ ಸ್ವಾಮಿ, ಸುಮ್ಮನೆ ಒಂದು ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಆಗಬಾರ್ದು. ನನ್ನ ಜೀವಿತ ಬದಲಾವಣೆ ಆಗಬೇಕು, ನನ್ನ ಪರಿಸ್ಥಿತಿಗಳ ಬದಲಾವಣೆ ಆಗಬೇಕು, ನನ್ನ ಸ್ಥಿತಿಗತಿಗಳು ಮಾರ್ಪಾಟು ಆಗಬೇಕು. ಆ ರೀತಿಯಾಗಿ ಕರ್ತನೆ ಒಂದು ಮಾರ್ಪಾಟು, ಒಂದು ಬದಲಾವಣೆ ನನ್ನ ಜೀವಿತದಲ್ಲಿ ಕೊಡು ಎಂಬುದಾಗಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತೀರಾ? ಒಂದು ನಿಮಿಷ ನಾನು ನಿಮಗೆ ಸಮಯ ಕೊಡ್ತಾ ಇದ್ದೇನೆ. ಒಂದು ನಿಮಿಷ ನಾನು ನಿಮಗೆ ಸಮಯ ಕೊಡ್ತಾ ಇದ್ದೇನೆ. ಇರುವಂಥ ಸ್ಥಳದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ನೋಡ್ರಿ. ಆ ಕಡೆ ಈ ಕಡೆ ನಿಮ್ಮ ಗಮನ ಕೊಡಬೇಡ್ರಿ. ನಿಮ್ಮ ಕಿವಿಗಳ ಆ ಕಡೆ ಈ ಕಡೆ ಹೋಗೋದು ಬೇಡ. ನಿಮ್ಮ ಕಣ್ಣುಗಳ ಆ ಕಡೆ ಈ ಕಡೆ ಹೋಗೋದು ಬೇಡ. ಆ ಕಡೆ ಈ ಕಡೆ ನೋಡದೆ ನೇರವಾಗಿ ಪರಲೋಕವನ್ನು ದೃಷ್ಟಿಸಿ ಪರಲೋಕ ದೇವರೇ ಕೇಳ್ರಿ, ದೇವರೇ ನಾನು ಬಂದಿರತಕ್ಕಂಥದ್ದು ದೊಡ್ಡ ಬದಲಾವಣೆಗೆ ಕಾರಣಬೇಕು ಸ್ವಾಮಿ. ನಾನು ಬಂದ ಹಾಗೆ ಇಲ್ಲಿಂದ ವಾಪಸ್ ಹೋಗಬಾರ್ದು. ನಾನು ಬಂದ ಹಾಗೆ ಇಲ್ಲಿಂದ ಕರ್ತನೆ ಖಾಲಿ ಪಾತ್ರೆಯಾಗಿ ಹೋಗಬಾರ್ದು. ನಾನು ಬಂದ ಹಾಗೆ ಸ್ವಾಮಿ ಇಲ್ಲಿಂದ ಕರ್ತನೆ ಸ್ವಾಮಿ ಅದೇ ಪರಿಸ್ಥಿತಿಗಳಲ್ಲಿ ಹೋಗಬಾರ್ದು. ನನ್ನ ಪರಿಸ್ಥಿತಿಗಳಿಗೊಂದು ಬದಲಾವಣೆ ಉಂಟಾಗಬೇಕು ಸ್ವಾಮಿ. ನನ್ನ ಸ್ಥಿತಿಗತಿಗಳಿಗೊಂದು ಬದಲಾವಣೆ ಉಂಟಾಗಬೇಕು. ನನ್ನ ಜೀವಿತಕ್ಕೊಂದು ಬದಲಾವಣೆ ಉಂಟಾಗಬೇಕು. ನನ್ನ ಕರ್ತನೆ ಸ್ವಾಮಿ ಫೈನಾನ್ಸಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು. ನನ್ನ ಹೆಲ್ತಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು. ನನ್ನ ಅಭಿಷೇಕದಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು. ಪ್ರಾರ್ಥಿಸ್ತೀರ, ಯಥಾರ್ಥವಾಗಿ ಶಬ್ದ ತೆಗೆದು ಪ್ರಾರ್ಥಿಸ್ತೀರ. ನಿಮ್ಮ ಸಮಯ ಪ್ರಿಯರೇ, ಇದು ನಿಮ್ಮ ಸಮಯ. ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ದೇವರ ಆತ್ಮನ ಕೆಲವು ವ್ಯಕ್ತಿಗಳನ್ನು ಸಂದರ್ಶಿಸ್ಲಿಕ್ಕಿದ್ದಾರೆ. ಈ ರಾತ್ರಿ ಕೆಲವು ವ್ಯಕ್ತಿಗಳ ಎನ್ಕೌಂಟರ್ನ ರಾತ್ರಿ ಎಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ. ಇವತ್ತು ನೀನು ಬಂದ ಹಾಗೆ ಇಲ್ಲಿಂದ ಹೋಗೋದಿಲ್ಲ. ಇವತ್ತು ನೀನು ಇಲ್ಲಿ ಬಂದ ಹಾಗೆ ಇಲ್ಲಿಂದ ಹೋಗೋದಿಲ್ಲ. ನಿನ್ನ ಪರಿಸ್ಥಿತಿಗಳಲ್ಲಿ ಮಾರ್ಪಾಟುಗಳು ನೀನು ಕಾಣಲಿಕ್ಕಿದೆಯಾ? ನಿನ್ನ ಹಣಕಾಸುಗಳಲ್ಲಿ ಮಾರ್ಪಾಟುಗಳು ನೀನು ಕಾಣಲಿಕ್ಕಿದೆಯಾ? ನಂಬುವಂಥವ್ರು ಮಾತ್ರ ಜೋರಾಗಿ ಸ್ತೋತ್ರ ಮಾಡ್ತೀರಾ, ಜೋರಾಗಿ ಸ್ತೋತ್ರ ಮಾಡ್ತೀರಾ. ಅನ್ಯ ಭಾಷೆಗಳಲ್ಲಿ ಸ್ವಲ್ಪ ಸಮಯ ಚಪ್ಪಾಳೆ ತೊಡೆದ ಕರ್ತನಿಗೆ ಎಲ್ಲರೂ ಕೂಡ ಸ್ತೋತ್ರ ಮಾಡ್ರಿ. ಓ ಶಬರ ಬರ 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 ಗಡಲ ರಗಡಲ ರಗಡಲ ರಗಡಮಣ ಶಬರ ಗಡಮಣ ಶೈಡಾರಿ ಗಡಮಣ ಶಬರ ಗಡಮಣ ಓ ಶಬರ ಬರ ಗಡಲ ರಗಡಮಣ ಶಕೆ. ಆ ಕಡೆ ನೋಡಬೇಡ್ರಿ. ಎಲ್ಲರ ಮನಸ್ಸು ದೇವ್ರ ಕಡೆ ಇರಲಿ.
ದೇವರ ಆತ್ಮನು ಸಂದರ್ಶಿಸ್ತಕ್ಕಂಥ ಸಮಯ ಪ್ರಿಯರೇ, ದೇವರ ಆತ್ಮನು ಸಂದರ್ಶಿಸ್ತಕ್ಕಂಥ ಸಮಯ. ಓ ಶಬರಗಡಮನ, ಇಲ್ಲಿ ಆರಾಧನೆ ಮಾಡುವಾಗ ದೇವರ ಆತ್ಮನ ಕೆಲವು ಸ್ವಸ್ಥತೆಗಳು ಮಾಡಲಿಕ್ಕಿದ್ದಾರೆ. ಓ ಕೆಲವು ಕಟ್ಟುಗಳು ಒಡೆಯಲ್ಪಡ್ತಕ್ಕಂಥ ದೇವರ ಆತ್ಮನ ಅಭಿಷೇಕ ಚಲಿಸ್ತಾ ಇದೆ. ಓ ಶಬರ ಬರ ಬರಗಡಲರ ಬರಗಡವನ, ಓ ರಿಖಡಲರವನ ಶಬರಗಡಲರಗಡೆ, ಓ ಶಿವರಗಡಲರಗಡಲರಗಡಲರಗಡಲರಗಡಮನ. ಓ ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರ ಆತ್ಮನ ಹೇಳ್ತಾ ಇರುವಂಥದ್ದು, ಈ ಮೀಟಿಂಗಲ್ಲಿ ಇರ್ತಕ್ಕಂಥ ಕೆಲವು ದೇವಜನರು ಒಂದು ವಿಶೇಷವಾದ ಅಭಿಷೇಕಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಉಪವಾಸದಲ್ಲಿ ಕಾಯ್ತಾ ಇರುವಂಥ ಕೆಲವು ವ್ಯಕ್ತಿಗಳಲ್ಲಿ ಇದ್ದೀರಿ ಎಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ. ಉಪವಾಸದಲ್ಲಿ ಇವತ್ತು ಈ ಮೀಟಿಂಗ್ಗೆ ಕೂಡ ನೀವು ಬಂದಿರತಕ್ಕಂಥದ್ದು ಉಪವಾಸದಲ್ಲಿ ಎಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ. ಓ ಶಬರಗಡಮನ, ಆ ರೀತಿಯಾಗಿರ್ತಕ್ಕಂಥವ್ರು, ಆ ರೀತಿಯಾಗಿ ಉಪವಾಸದಲ್ಲಿ ಬಂದಿರ್ತಕ್ಕ ಕೈ ಎತ್ತಬೇಡ್ರಿ. ಆ ರೀತಿಯಾಗಿ ಸಿದ್ಧರಾಗಿ, ಆ ರೀತಿಯಾಗಿ ನಿರೀಕ್ಷಣೆ ಇಟ್ಟುಕೊಂಡು ಬಂದಿರತಕ್ಕಂಥ ದೇವಜನರು ಶಕ್ತವಾಗಿ ಪ್ರಾರ್ಥನೆ ಮಾಡ್ರಿ. ಇವತ್ತು ಈ ಮೀಟಿಂಗ್ ಮುಗಿಸಿ ಹೋಗುವಾಗ ನಿಮ್ಮ ಅಭಿಷೇಕದ ಮುಂದಿನ ಹಂತಕ್ಕೆ ದೇವರ ಆತ್ಮ ನಿಮ್ಮನ್ನು ಎತ್ತಲಿಕ್ಕಿದ್ದಾನೆ. ಹಾಲೆಲೂಯ. ನಂಬೋರು ಜೋರಾಗಿ ಹಾಲೆಲೂಯ, ಹಾಲೆಲೂಯ. ಇವತ್ತು ಕೆಲವು ವ್ಯಕ್ತಿಗಳನ್ನು ದೇವರ ಆತ್ಮನು ಶಿಫ್ಟ್ ಮಾಡಲಿಕ್ಕಿದ್ದಾರೆ. ಆಮೇಲೆ ನಿಮ್ಮ ಅಭಿಷೇಕದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ, ಮುಂದಿನ ಹಂತಕ್ಕೆ ಕೆಲವು ವ್ಯಕ್ತಿಗಳನ್ನು ದೇವರ ಆತ್ಮನ ಇವತ್ತು ಎತ್ತಲಿಕ್ಕಿದ್ದಾರೆ. ಹಾಲೆಲೂಯ. ಎಷ್ಟು ಜನ ನಂಬ್ತಿರೋದನ್ನ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನನ್ನ ಅಭಿಷೇಕದ ಸ್ಥಿತಿಗತಿಗಳು ಬದಲಾವಣೆ ಆಗ್ತವೆ ಎಂಬುದಾಗಿ ಹೇಳ್ರಿ. ನನ್ನ ಅಭಿಷೇಕದ ಸ್ಥಿತಿಗತಿಗಳು ಬದಲಾವಣೆ ಆಗ್ತವೆ. ಓ ಹಾಲೆಲೂಯಾ. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ದೇವ್ರಿಗೆ ಹೇಳ್ರಿ, ದೇವ್ರೇ ನನ್ನ ಅಭಿಷೇಕದಲ್ಲಿ ಒಂದು ಬದಲಾವಣೆ ಆಗಬೇಕು ಸ್ವಾಮಿ. ನಾನು ಮುಂದಿನ ಹಂತದ ಅಭಿಷೇಕಕ್ಕೆ ಕರ್ತನೆ ಎತ್ತಲ್ಪಡಬೇಕು. ನಾವು ಹೆಜ್ಜೆಗಳನ್ನ ಪ್ರವಾದನೆ ಗ್ರಂಥದಲ್ಲಿ ನೋಡ್ತೇವೆ. ಪ್ರವಾದಿ ನೀರಿನಲ್ಲಿ ಇಳಿಯುವಾಗ ನೀರಿನ ಮಟ್ಟ ಎಲ್ಲಿಗಿತ್ತು ಎಂಬುದಾಗಿ ನೋಡುವಾಗ ಅವನ ಕಾಲಿನ ಲೆವೆಲ್ಗೆ ಮಾತ್ರ ಇತ್ತು. ಅವನಿನ್ನೊಂದು ಹೆಜ್ಜೆ ಮುಂದೆ ಹೋಗುವಾಗ ನೀರು ಮೊಣಕಾಲಿನ ಲೆವೆಲ್ಗೆ ಬಂತು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಹಾಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗುವಾಗ ಆ ನೀರು ಸೊಂಟದ ಲೆವೆಲ್ಗೆ ಬಂತು. ನೀನು ಇಳಿದಷ್ಟು ಆಳ ಹೆಚ್ಚಲಿಕ್ಕಿದೆ ಪ್ರಿಯರೇ. ನೀನು ಎಷ್ಟರ ಮಟ್ಟಿಗೆ ದೇವರ ಅಭಿಷೇಕದಲ್ಲಿ ಇಳಿತೀಯೋ ಅಷ್ಟರ ಮಟ್ಟಿಗೆ ಅಭಿಷೇಕವು ನಿನ್ನಲ್ಲಿ ಉದ್ದ ಅಗಲ ಹೆಚ್ಚಾಗಿ ಅದು ಮೇಲಕ್ಕೆ ನಿನ್ನ ಎತ್ಕೊಂಡು ಬರುತ್ತೆ. ಹಾಗಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ರಿ. ಇವತ್ತು ಈ ಸಂಜೆ ಓ ಶಬರಗಡರಗಡಬಣಶೆ ಒಂದು ಬದಲಾವಣೆಯ ಸಂಜೆಯಾಗಿ ಮಾರ್ಪಾಟಾಗಲಿ. ಅಭಿಷೇಕದ ಒಂದು ಬದಲಾವಣೆಯ ಸಂಜೆಯಾಗಿ ಮಾರ್ಪಾಟಾಗಲಿ. ಪ್ರಾರ್ಥಿಸ್ರಿ, ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಇನ್ನೊಂದು ನಿಮಿಷ ನಿಮಗೆ ಕೊಡ್ತಾ ಇದ್ದೇನೆ, ಇನ್ನೊಂದು ನಿಮಿಷ ನಿಮಗೆ ಸಮಯ ಕೊಡ್ತಾ ಇದ್ದೇನೆ. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ. ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ, ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಓ ಶಬರ ಬರ 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 ಗಡಲರ ಗಡಮನ, ಓ ರೈ ಬರ ಬರ ಗಡಲರ ಗಡಮನ ಶಬರ ಗಡಮನಶೇ. ಆರಾಧಿಸೋಣ ಯೇಸುವನ್ನ ನೋಡಿ. ಓ ರಬರ ಗಡಮನ ಶಬರ ಗಡೆ. ಓ ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಎರಡು ಕೈಗಳನ್ನು ಪರಲೋಕದ ಕಡೆಗೆ ಇನ್ನೊಂದು ಸಾರಿ ಹೇಳೋಣ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು. ಎಲ್ಲರೂ ಒಟ್ಟಾಗಿ ಸೇರಿ ಇನ್ನೊಂದು ಸಾರಿ ಆರಾಧಿಸುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಹೃದಯದ ಅಂತರಾಳದಿಂದ ಆರಾಧಿಸೋಣವಾ. ಆರಾಧಿಸುವೆನು ನಿನ್ನ ಯೇಸುವೇ,
ಆರಾಧಿಸುವೆನು ನಿನ್ನ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆತ್ತಿ ಆರಾಧಿಸುವೆನು. ಆರಾಧಿಸೋಣ, ಆರಾಧಿಸುವೆ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಬರಬರ ಆರಾಧಿಸುವೆನು ನಿನ್ನ. ಯೇಸುವೇ ಆರಾಧಿಸುವೆನು ನಿನ್ನ. ದೇವರಾತ್ಮನ ಸಾನ್ನಿಧ್ಯ ಚಲಿಸುವುದಕ್ಕಾಗಿ ಆರಾಧಿಸೋಣ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ನಾವಿಲ್ಲಿ ಆರಾಧಿಸುವಾಗಲೇ ದೇವರಾತ್ಮನ ಪ್ರಸನ್ನತೆ ಚಲಿಸಿ ಅನೇಕ ಕಟ್ಟುಗಳನ್ನು ದೇವರಾತ್ಮನ ಹೊಡೆದಾಗ್ತಾ ಇದ್ದಾನೆ. ಇವತ್ತಿಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲ ದೇವಜನರನ್ನ ಕ್ರಿಸ್ತೇಶ್ವನ ಹೆಸರಿನಲ್ಲಿ ಮತ್ತೊಂದು ಸಾರಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಆರಾಧನೆಯಲ್ಲಿ ಬರುವ ಹಾಗೆ ಕರ್ತನು ನನಗೆ ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಮತ್ತು ನನ್ನನ್ನು ಇಲ್ಲಿ ಆಹ್ವಾನಿಸಿದಂಥ ಘನಸೇವಕರಿಗೂ ಕುಟುಂಬಕ್ಕೂ ಮತ್ತು ಸಭೆಗೂ ನನ್ನ ವಿಶೇಷವಾದ ವಂದನೆಯನ್ನು ಈ ಸಮಯದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಮಗುಳಿದಿರತಕ್ಕಂಥ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕಿದ್ದೇವೆ. ಶಕ್ತವಾಗಿ ದೇವರು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಎಷ್ಟು ಜನ ದೇವರ ವಾಕ್ಯಕ್ಕಾಗಿ ಸಿದ್ಧರಾಗಿ ಬಂದಿದ್ದೀರಿ? ಹಲ್ಲೆಲೂಯ. ಎಷ್ಟು ಜನ ನಂಬ್ತಾರೆ ದೇವರು ನನ್ನ ಜೊತೆ ಮಾತನಾಡ್ತಾರೆ ಎಂಬುದಾಗಿ? ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಅರಸರುಗಳ ಪುಸ್ತಕ 19ನೇ ಅಧ್ಯಾಯ ಅದರ 4ನೇ ವಾಕ್ಯವನ್ನು ಒಂದು ಸಾರಿ ನಾವು ಓದಿಕೊಳ್ಳೋಣ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ ನನಗೆ ಸಾಕಾಯಿತು, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು, ನನ್ನ ಪ್ರಾಣವನ್ನು ತೆಗೆದು ಬಿಡು. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು. ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಈ ರೀತಿಯಾಗಿ ನಾವು ಮಾತನಾಡಿರ್ತೇವೆ. ದೇವರೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥಿಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರವಾದಿ. ಒಬ್ಬ ಪ್ರವಾದಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು. ಇವತ್ತೊಂದು ವೇಳೆ ಈ ರೀತಿಯಾದ ಪ್ರಾರ್ಥನೆ ನೀವು ಎಷ್ಟು ಜನ ಮಾಡಿದಿರಿ ಎಂಬುದಾಗಿ ನಾನು ಕೇಳಿದ್ರೆ ಅನೇಕ ಕೈಗಳ ಮೇಲೆ ಬರ್ತಾವೆ. ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ಆದರೆ ಆ ರೀತಿಯಾಗಿ ಪ್ರಾರ್ಥಿಸ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಆ ರೀತಿಯಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ವ್ಯಕ್ತಿ ಜೀವಿತಗಳ ಕುರಿತಾಗಿ ಈ ಸಂಜೆ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ನನಗೆ ಸಾಕಾಯಿತು. ಈ ನನ್ನ ಶಬ್ದ ಕೇಳ್ತಕ್ಕಂಥ ಕೆಲವು ವ್ಯಕ್ತಿಗಳು, ಕೆಲವರಿದ್ದೀರಿ, ನೀವು ಹೇಳ್ತಾ ಇದ್ದೀರಿ, ದೇವರೇ ನನಗೆ ಸಾಕಾಯಿತು, ಈ ಕೆಲಸ ನನಗೆ ಸಾಕಾಯಿತು, ಈ ಕುಟುಂಬ ನನಗೆ ಸಾಕಾಯಿತು, ಈ ಸಂಬಂಧ ನನಗೆ ಸಾಕಾಯಿತು, ಈ ಸಾಲ ನನಗೆ ಸಾಕಾಯಿತು, ಈ ಸ್ಥಿತಿಗತಿಗಳು ನನಗೆ ಸಾಕಾಯಿತು, ನನ್ನ ಪ್ರಾಣ ಹೋದರೆ ಸಾಕು ಎಂಬುದಾಗಿ ಅಂದುಕೊಳ್ತಕ್ಕಂಥ ಕೆಲವು ವ್ಯಕ್ತಿ ಜೀವಿತಗಳು ನೀವು ಈ ಶಬ್ದವನ್ನು ಕೇಳ್ತಾ ಇದ್ದೀರಿ ಎಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ. ನನಗೆ ಸಾಕಾಯಿತು. ಮನುಷ್ಯ ಯಾವಾಗ ಈ ಮಾತನ್ನು ಮಾತನಾಡ್ತಾನೆ,
ನಿರೀಕ್ಷೆ ಇಲ್ಲದವನಾಗಿ ಬಿದ್ದು ಹೋದಂಥ ಸಮಯಗಳಲ್ಲಿ ಮನುಷ್ಯ ಈ ಮಾತು ಮಾತನಾಡಲಿಕ್ಕೆ ಸಾಧ್ಯ. ಅವನು ಹೇಳ್ತಾನೆ, ದೇವರೇ ನನಗೆ ಸಾಕಾಯಿತು. ಹಲ್ಲೆಲೂಯಾ. ಕೆಲವು ವ್ಯಕ್ತಿಗಳ ಜೊತೆ ದೇವರ ಆತ್ಮನ ಮಾತನಾಡ್ತಾ ಇದ್ದಾನೆ. ಎಲ್ಲಿ ನೀನು ಸಾಕಾಯಿತು ಎಂಬುದಾಗಿ 10 ಗೋಳಾಡಿ ದೇವರ ಸನ್ನಿಧಾನದಲ್ಲಿ ನಿನ್ನ ಹೃದಯವನ್ನು ನೀನು ಕಣ್ಣೀರಾಗಿ ಹರಿಸಿಬಿಟ್ಟಿಯೋ, ಆ ಪರಿಸ್ಥಿತಿಗಳಿಗೆ ಇವತ್ತು ರಾತ್ರಿ ದೇವರ ಆತ್ಮನ ಬದಲಾವಣೆ ತರಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಸಾಕಾಯಿತು ಎಂಬುದಾಗಿ ಹೇಳುವಂಥ ಸ್ಥಿತಿಗತಿಗಳಿಗೆ ಒಂದು ಬದಲಾವಣೆ ದೇವರ ಆತ್ಮನ ಇವತ್ತು ಮಾಡಲಿಕ್ಕಿದ್ದಾನೆ. ಕೆಲವು ವ್ಯಕ್ತಿಗಳು ಎಲ್ಲಿದ್ದೀರಿ, ಹಣಕಾಸಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ದೇವರ ಸನ್ನಿಧಾನದಲ್ಲಿ ನೀವು ಹೇಳ್ತಾ ಇದ್ದೀರಿ, ದೇವರೇ ನನಗೆ ಸಾಕಾಯಿತು, ಇನ್ನು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಇನ್ನು ಕೆಲವು ವ್ಯಕ್ತಿಗಳಿದ್ದೀರಿ, ಅನಾರೋಗ್ಯದ ಸ್ಥಿತಿಗತಿಗಳು ನೋಡುವಾಗ ಈ ಅನಾರೋಗ್ಯದ ಸ್ಥಿತಿಗತಿಗಳಿಗೆ ನನಗೆ ಸಾಕಾಯಿತು ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಗಳಲ್ಲಿ ನೀವಿದ್ದೀರಿ. ಆದರೆ ದೇವರ ಆತ್ಮನ ಹೇಳ್ತಾ ಇರುವಂಥದ್ದು, ಇವತ್ತು ಸ್ಥಿತಿಗತಿಗಳು ಪರಿಸ್ಥಿತಿಗಳು ಬದಲಾವಣೆ ಆಗ್ಲಿಕ್ಕಿದ್ದಾವೆ. ನಂಬೋರು ಮಾತ್ರ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮೊಬ್ಬೊಬ್ಬರನ್ನು ಮುಂದೆ ಕರೆದು ನಿಮ್ಮ ಕುರಿತಾಗಿ ದೇವರ ಆಲೋಚನೆ ಹೇಳ್ತಾ ಇಲ್ಲ. ನಾನು ನಿಮ್ಮೊಬ್ಬೊಬ್ಬರನ್ನ ಮುಂದೆ ಕರೆದು ಕುಟುಂಬವಾಗಿ ಕರೆದು ದೇವರ ಆಲೋಚನೆ ಹೇಳ್ಬೇಕಂದ್ರೆ ಅನೇಕ ವಿಷಯಗಳಿದ್ದಾವೆ. ಆದರೆ ಇವತ್ತು ನಾನು ಮಾತನಾಡ್ತಾ ಇರ್ತಕ್ಕಂಥ ಪ್ರಸಂಗ ಇದೊಂದು ಪ್ರಿಪೇರ್ ಆಗಿ ಬಂದಿರತಕ್ಕಂಥ ಮೆಸೇಜ್ ಅಲ್ಲ. ಇವತ್ತು ದೇವರು ನಿಮ್ಮ ಜೊತೆ ಮಾತನಾಡಬೇಕೆಂಬುದಾಗಿರ್ತಕ್ಕಂಥ ಒಂದು ಪ್ರವಾದನೆಯ ಶಬ್ದ. ನೀನು ಇದನ್ನು ಸ್ವೀಕಾರ ಮಾಡಿ ಇದನ್ನು ನೀನು ಅಂಗೀಕಾರ ಮಾಡೋದಾದರೆ ನಾನು ನಂಬ್ತಾನೆ ನಿನ್ನ ಜೀವಿತದಲ್ಲಿ ದೊಡ್ಡ ಬದಲಾವಣೆ ದೇವರ ಆತ್ಮನ ಮಾಡಲಿಕ್ಕಿದ್ದಾನೆ. ಮನುಷ್ಯನಿಗೆ ನಿರಾಶೆ ಬಂದಾಗ, ನಿರೀಕ್ಷೆ ಇಲ್ಲದೆ ಹೋದಾಗ ಅವನು ಈ ರೀತಿಯಾಗಿ ಮಾತನಾಡ್ತಾನೆ, ನನಗೆ ಸಾಕಾಯಿತು, ನಾನು ಸತ್ತು ಹೋದರೆ ಸಾಕು. ಪ್ರೀತಿಯ ದೇವಜನರೇ, ಕ್ರಿಸ್ತನನ್ನು ಕಂಡುಕೊಂಡಿರ್ತಕ್ಕಂಥ ನನಗೆ ಮತ್ತು ನಿನಗೆ ಕ್ರಿಸ್ತ ಯೇಸುವಿನಲ್ಲಿ ಒಂದು ನಿರೀಕ್ಷೆ ಇದೆ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಏನಿದೆ ರೀ? ಏನಿದೆ? ನಿರೀಕ್ಷೆ ಇದೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನನಗೆ ಕ್ರಿಸ್ತನಲ್ಲಿ ನಿರೀಕ್ಷೆ ಇದೆ. 1 ಕೊರಿಂಥ 13ನೇ ಅಧ್ಯಾಯದ ಕೊನೆಯ ವಾಕ್ಯಗಳು ಹೇಳುತ್ತೆ, 3 ಕಾರ್ಯಗಳು ನಿಲ್ತವಂತೆ. 3 ಕಾರ್ಯಗಳು ನಿಲ್ಲುತ್ತೆ. ಯಾವುದು 3 ಕಾರ್ಯಗಳು ನಿಲ್ಲುವಂಥದ್ದು? ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ. ಈ 3 ನಿಲ್ಲುತ್ತವೆ. ಆ ನಿರೀಕ್ಷೆ ಯಾವುದು ಗೊತ್ತಾ? ಕ್ರಿಸ್ತ ಯೇಸುವಿನಲ್ಲಿ ನಮಗಿರ್ತಕ್ಕಂಥ ನಿರೀಕ್ಷೆ. ಹಲ್ಲೆಲೂಯಾ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಈ ಶಬ್ದ ಕೇಳ್ತಕ್ಕಂಥ ಕೆಲವು ವ್ಯಕ್ತಿಗಳ ಜೀವಿತದಲ್ಲಿ ನಿರೀಕ್ಷೆ ಇಲ್ಲ. ಒಳ್ಳೆಯದಾಗುತ್ತೆ ಎನ್ನುವಂಥ ನಿರೀಕ್ಷೆ ಇಲ್ಲ. ಚೆನ್ನಾಗಾಗ್ತೀವಿ ಅನ್ನುವಂಥ ಒಂದು ನಿರೀಕ್ಷೆ ಇಲ್ಲ. ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ. ಸಂಬಂಧಗಳು ಸರಿ ಹೋಗ್ತವೆ ಅನ್ನುವಂಥ ನಿರೀಕ್ಷೆ ಇಲ್ಲ. ಬಿಸಿನೆಸ್ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಲ್ಲ. ಹಣಕಾಸಿನ ಪರಿಸ್ಥಿತಿಗಳು ಸರಿ ಹೋಗ್ತವೆ ಅನ್ನುವಂಥ ನಿರೀಕ್ಷೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತನ್ನು ನಾನು ಮಾತನಾಡುವಾಗ ದೇವರ ಆತ್ಮನ ಹೇಳ್ತಾ ಇರುವಂಥದ್ದು, ಗಂಡ ಹೆಂಡತಿಯ ನಡುವೆ ಅಸಮಾಧಾನ ಮತ್ತು ಗಲ್ಲಿಬಿಲಿಗಳನ್ನು ತಂದಾಕಿ ಕುಟುಂಬವನ್ನು ಒಡಿಬೇಕು ಎಂಬುದಾಗಿರ್ತಕ್ಕಂಥ ಕೆಲವು ಸೈತಾನನ ಪ್ಲಾನ್ಗಳನ್ನು ಈ ರಾತ್ರಿ ದೇವರ ಆತ್ಮನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ಗಂಡ ನೀನು ಅಂದುಕೊಂಡ ಹಾಗೆ ನಿನ್ನ ಕುಟುಂಬದ ಜವಾಬ್ದಾರಿ ಹೊತ್ಕೊಂಡಿಲ್ಲ ಅಂತ ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ, ಒಂದು ವೇಳೆ ನಿನ್ನ ಹೆಂಡತಿ ನೀನಂದುಕೊಂಡು ಹಾಗೆ ನಿನ್ನೊಟ್ಟಿಗೆ ಸಹಕರಿಸಿ ಕುಟುಂಬವನ್ನು ಕಟ್ಟಿಕೊಳ್ತಾ ಇಲ್ಲ ಎಂಬುದಾಗಿ ನೀನು ನೋವು ಪಡ್ತಾ ಇದ್ದು ಬಾಧೆ ಪಡ್ತಾ ಇರೋದಾದರೆ ದೇವರ ಆತ್ಮನಿಗೆ ಸ್ತೋತ್ರ ಮಾಡು. ಈ ರಾತ್ರಿ ಕುಟುಂಬದ ಒಳಗಡೆ ಕೆಲವು ಬದಲಾವಣೆ ದೇವರ ಆತ್ಮನ ಮಾಡ್ಲಿಕ್ಕಿದ್ದಾನೆ. ಜೋರಾಗಿ ಚಪ್ಪಾಳೆ ತಟ್ಟೆ ಕರ್ತನಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾರೆ ದೇವರ ಕಾರ್ಯ ಮಾಡ್ತಾರೆ ಎಂಬುದಾಗಿ. ಹಾಗಾದ್ರೆ ಒಂದು ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ನಾನು ಸತ್ತು ಹೋದ್ರೆ ಸಾಕು. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥ ನಾವುಗಳು ಆ ರೀತಿಯಾಗಿ ಮಾತನಾಡಲಿಕ್ಕೆ ಚಾನ್ಸ್ ಇಲ್ಲ. ಅಯ್ಯೋ ಈ ಜೀವನ ಸಾಕಾಯಿತು, ಅಯ್ಯೋ ಈ ಪರಿಸ್ಥಿತಿಯಲ್ಲಿ ಸಾಕಾಯಿತು, ನಾನು ಸತ್ತು ಹೋದ್ರೆ ಸಾಕು ಅನ್ನುವಂಥ ಆಲೋಚನೆ ನಮ್ಮ ಒಳಗಡೆ ಬರಬಾರದು. ಕ್ರಿಸ್ತ ಯೇಸು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳ ಜೀವಿತದಲ್ಲಿ, ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸೈತಾನನ ಬಂದು ಹೇಳ್ತಾನೆ, ಇನ್ನು ನೀನು ಬದುಕಿದ್ದು ಏನು ಪ್ರಯೋಜನ? ಏನು ನಿರೀಕ್ಷೆ ಇಲ್ವಲ್ಲ, ಒಳ್ಳೇದಾಗುತ್ತೆ ಅನ್ನೋ ಯಾವ ನಂಬಿಕೆ ಇಲ್ವಲ್ಲ, ನೀನು ಬದುಕೇನು ಮಾಡ್ತೀಯ? ನೀನು ಹೋಗಿ ಸತ್ತೋಗು ಎಂಬುದಾಗಿ ಹೇಳುವಾಗ ಈ ಲೋಕದ ಅನೇಕ ವ್ಯಕ್ತಿಗಳು ತಮ್ಮ ಜೀವಿತವನ್ನು ಮುಕ್ತಾಯ ಮಾಡಿಕೊಂಡಿರ್ತಕ್ಕಂಥ ಅನೇಕ ಘಟನೆಗಳು ನಾನು ಮತ್ತು ನೀವು ಕೇಳಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು?
ನಾವು ಅನೇಕ ಸಾರಿ ಅಂದ್ಕೊಳ್ತೇವೆ, ನಮಗೆ ತುಂಬ ಚೆನ್ನಾಗಿ ಒಳ್ಳೆ ದುಡ್ಡಿದ್ದಿದ್ರೆ ನಾವು ಒಳ್ಳೆ ಜೀವನ ಮಾಡ್ಬೋದಾಗಿತ್ತು, ತುಂಬ ಚೆನ್ನಾಗಿರ್ಬೋದಾಗಿತ್ತು ಎಂಬುದಾಗಿ ಅನೇಕ ಸಾರಿ ಆಲೋಚನೆ ಮಾಡ್ತೇವೆ. ಹೌದಾ ಹೌದೋ ಇಲ್ವೋ? ನಿಮಗೆ ಗೊತ್ತಾ, ಒಂದು ಸರ್ವೆ ಪ್ರಕಾರ ಈ ಬಿಲಿಯನಿಯರ್ಸ್ ಇರ್ತಾರಲ್ಲ, ಬಿಲಿಯನಿಯರ್ಸ್ ತುಂಬ ಕೋಟಿ ದುಡ್ಡುಗಳಿಟ್ಕೊಂಡು ಕೋಟ್ಯಾಧಿಪತಿಗಳಾಗಿರ್ತಾರಲ್ಲ, ಅವರು ಹೇಗೆ ಸತ್ತೋದ್ರು ಅಂತ ಒಂದು ಲಿಸ್ಟ್ ನೀವು ನೋಡೋದಾದರೆ ಸುಮಾರು 90% ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದಾರಂತೆ. ಹೇಗೆ ಹೇಗೆ ಅವ್ರಿಗೆ ದುಡ್ಡು ಕಮ್ಮಿ ಇತ್ತಾ? ಹೇಳ್ರಿ, ದುಡ್ಡು ಕಮ್ಮಿ ಇತ್ತಾ? ಹೆಸರು ಕಮ್ಮಿ ಇತ್ತಾ? ಅವ್ರ ಐಶ್ವರ್ಯಕ್ಕೆ ಕಮ್ಮಿ ಇತ್ತಾ? ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಗೊತ್ತಾ? ಅವ್ರಿಗೆ ನಿರೀಕ್ಷೆ ಇರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಿರೀಕ್ಷೆ ಇಲ್ಲದೆ ನಿನಗೆ ಎಷ್ಟು ದುಡ್ಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ನಿರೀಕ್ಷೆ ಇಲ್ಲದೆ ನಿನಗೆ ಎಂಥ ಒಳ್ಳೆ ಹೆಸರಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ನಾಳೆ ನನಗೆ ಒಳ್ಳೇದಾಗುತ್ತೆ, ನಾಳೆ ನನಗೆ ದೇವರು ಒಳ್ಳೆಯದನ್ನು ಮಾಡ್ತಾನೆ, ನಾಳೆ ನನಗೆ ಮುಂದೆ ಒಂದು ಒಳ್ಳೆಯ ಭವಿಷ್ಯತ್ತಿದೆ, ನಾಳೆ ನನಗೆ ದೇವರು ನಡೆಸಲಿಕ್ಕಿದೆ, ಈ ನಿರೀಕ್ಷೆ ನನ್ನ ಲೈಫಲ್ಲಿ ನಿನ್ನ ಲೈಫಲ್ಲಿ ಇಲ್ಲ ಅನ್ನೋದಾದರೆ ಇವತ್ತು ನೀನು ಎಷ್ಟು ಕೂಡಿಟ್ರು ಕೂಡ ನಾಳೆ ಅನುಭವ ಮಾಡಲಿಕ್ಕೆ ನೀನು ಇರ್ತೀಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಹಲ್ಲೆಲೂಯಾ, ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಿನ್ನ ಜೀವಿತದ ಕುರಿತಾಗಿ ನಿನಗೊಂದು ನಿರೀಕ್ಷೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತೆ, ಅವನ ಅಡವಿಯ ಹೂವಿನ ಹಾಗೆ ಶೋಭಿಸ್ತಾನೆ. ನೋಡ್ರಿ, ನಾನು ಮತ್ತು ನೀನು ಇಲ್ಲಿಗೆ ಬಂದಿದ್ದೀವಿ, ದೇವರಿಗೆ ಸ್ತೋತ್ರ. ಆದರೆ ಅನೇಕ ಸಾರಿ ಇಲ್ಲಿಂದ ಮನೆಗೆ ಹೋಗ್ತೀವೋ ಇಲ್ವೋ ನಮಗೆ ನಿರೀಕ್ಷೆ ಇದೆಯಾ? ಒಂದೊಳ್ಳೆ ಕ್ರಿಸ್ತನಿಲ್ಲ ಅಂದರೆ ನಮಗೆ ನಿರೀಕ್ಷೆ ಇಲ್ಲ. ಹಲ್ಲೆಲೂಯಾ. ಆದರೆ ಕ್ರಿಸ್ತನಲ್ಲಿ ಇರೋದಾದರೆ ನಮಗೊಂದು ನಿರೀಕ್ಷೆ ಇದೆ. ನಾವೆಲ್ಲಿ ಕಣ್ಣು ಮುಚ್ಚಿದ್ರು ಕೂಡ ಪರಲೋಕದಲ್ಲಿ ನಾವು ಕಣ್ಣು ತೆಗಿತೀವಿ. ಎಷ್ಟು ಜನಕ್ಕೆ ಆ ನಿರೀಕ್ಷೆ ಇದೆ? ಒಬ್ಬ ಯೇಸುವನ್ನು ಹಿಂಬಾಲಿಸ್ತಕ್ಕಂಥ ವ್ಯಕ್ತಿ, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಈ ನಿರೀಕ್ಷೆ ಇರಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಯಾರು ಅಂಗೀಕಾರ ಮಾಡಲಿಲ್ವೋ ಅವ್ರಿಗೆ ಈ ನಿರೀಕ್ಷೆ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಕಾದರೆ ಡೌಟ್ ಇದ್ರೆ ನೀವು ಮನೆಗೆ ಹೋದ ನಂತರ ಚೆಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಕೇಳ್ರಿ, ನಿಮ್ಮ ಬಂಧು ಬಳಗಕ್ಕೆ ಕೇಳ್ರಿ. ನೀನು ಸತ್ತ ನಂತರ ಎಲ್ಲಿಗೆ ಹೋಗ್ತೀಯಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಸಾಯೋ ತನಕ ಅಷ್ಟೇ ಆಲೋಚನೆ ಮಾಡಿದ್ದೀನಿ, ಅದಾದ್ರ ಮೇಲೆ ಆಲೋಚನೆ ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರಿಗೊಂದು ನಿರೀಕ್ಷೆ ಇಲ್ಲ. ಪ್ರೀತಿಯ ದೇವಜನರೇ, ನನಗೆ ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಿನ್ನ ಲೈಫಲ್ಲಿ ಇರುವಾಗ ನಿನ್ನ ಲೈಫ್ಗೆ ಒಂದು ನಿರೀಕ್ಷೆಯನ್ನು ಯೇಸು ಸ್ವಾಮಿ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ಯೇಸು ಸ್ವಾಮಿಯ ಕುರಿತಾಗಿ ನೀನು ಇದೇ ಮೊದಲನೇ ಬಾರಿಗೆ ಕೇಳ್ತಾ ಇರ್ಬೋದು. ಆ ರೀತಿಯಾಗಿ ಕೇಳ್ತಕ್ಕಂಥ ಸಹೋದರ ಸಹೋದರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಜೀವಿತ, ಈ ನನ್ನ ಜೀವಿತ, ನಿನ್ನ ಜೀವಿತ ಈ ಶಾರೀರಿಕ ಮರಣದೊಟ್ಟಿಗೆ ಮುಗಿಯುವಂಥ ಜೀವಿತ ಅಲ್ಲ. ಈ ಶರೀರವನ್ನು ನಾವು ಬಿಡ್ಲಿಕ್ಕೆ ಒಂದು ಸಮಯ ಇದೆ. ಆ ಸಮಯ ಬಂದಾಗ ನಾವೆಲ್ಲ ಶರೀರವನ್ನು ಬಿಟ್ಟು ಹೋಗ್ತೀವಿ. ಆದರೆ ಶರೀರ ಬಿಟ್ಟ ನಂತರ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ. ನಾನು ಮತ್ತು ನೀನು ಈ ಲೋಕವನ್ನು ಬಿಟ್ಟ ನಂತರ ಹೋಗಬೇಕಾಗಿರ್ತಕ್ಕಂಥ 2 ಸ್ಥಳಗಳಿದ್ದಾವೆ. ಒಂದು ಸ್ವರ್ಗ, ಇನ್ನೊಂದು ನರಕ. ಯಾವ ಸ್ಥಳಕ್ಕೆ ನಾವು ಹೋಗ್ಲಿಕ್ಕಿದ್ದೀವಿ? ಅಲ್ಲಿಗೆ ಹೋಗಿ ತೀರ್ಮಾನ ಮಾಡ್ತೇನೆ ಪಾಸ್ಟ್ರೆ, ಅಲ್ಲಿಗೆ ಹೋದ ನಂತರ ತೀರ್ಮಾನ ಮಾಡ್ಲಿಕ್ಕೆ ಏನಿರೋದಿಲ್ಲ. ಇಲ್ಲಿ ಲೋಕ ಬಿಡೋದಕ್ಕಿಂತ ಮುಂಚಿತವಾಗಿ ಇವತ್ತು ತೀರ್ಮಾನ ಮಾಡಬೇಕು, ನಾನು ಈ ಲೋಕವನ್ನು ಬಿಟ್ಟ ನಂತರ ಎಲ್ಲಿಗೆ ಹೋಗಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತ ಇಟ್ಕೊಳ್ರಿ. ಎಲ್ಲಿಗೆ ಹೋಗಬೇಕು? ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಹತ್ತಬೇಕು ಅಂತ ಇಟ್ಕೊಳ್ರಿ. ಟ್ರೈನ್ ಹತ್ತಿದ ನಂತರ ಟಿಕೆಟ್ ತಗೊಳ್ಬೇಕಾ? ಟಿಕೆಟ್ ತಗೊಂಡು ಟ್ರೈನ್ ಹತ್ತಬೇಕಾ? ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ. ಇಲ್ಲ ಟ್ರೈನ್ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ 10 ಪ್ಲಾಟ್ಫಾರ್ಮ್ ಇದೆ, 10 ಟ್ರೈನ್ಗಳು ನಿಂತಿರ್ತವೆ. ಯಾವುದೋ ಒಂದು ಹತ್ತಬಿಟ್ಟು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕುತ್ಕೊಂಡ್ರೆ ಡೆಲ್ಲಿಗೆ ಹೋಗ್ತೀನ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕ್ರಿಸ್ಮಸ್ ದಿನಗಳಲ್ಲಿ ದೇವರ ಆತ್ಮ ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಕ್ಕಂಥ ಶಬ್ದ ಇದು. ನಿನ್ನ ಗುರಿ, ನಿನ್ನ ಜೀವಿತದ ಅಂತ್ಯ. ನೀನು ಒಂದಲ್ಲ ಒಂದು ದಿವಸ ಈ ಲೋಕ ಬಿಡ್ತೀಯ. ಬಿಟ್ಟ ನಂತರ ನೀನು ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಇವತ್ತು ತೀರ್ಮಾನ ಮಾಡಬೇಕು.
ಹಾಗಾದರೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋದು ನಿನ್ನ ಆಸೆ ಅನ್ನೋದಾದರೆ, ಸ್ವರ್ಗವನ್ನು ಪ್ರವೇಶ ಮಾಡಬೇಕು ಅನ್ನೋದು ಆ ನಿರೀಕ್ಷೆ ನಿನಗಿರಬೇಕು ಅನ್ನೋದಾದರೆ, ಇವತ್ತು ನಿನ್ನ ಜೀವಿತವನ್ನು ನೀನು ಯೇಸು ಸ್ವಾಮಿಗೆ ಕೊಡಬೇಕಾಗುತ್ತೆ. ಯಾಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದೆ. ಎಲ್ಲಿಗೆ ಮಾರ್ಗ? ಸ್ವರ್ಗಕ್ಕೆ, ತಂದೆಯ ಬಳಿಗೆ, ಪರಲೋಕಕ್ಕೆ. ಯಾರು ಮಾರ್ಗವಾಗಿದ್ದಾರೆ? ಯೇಸು ಸ್ವಾಮಿ. ಅದೇ ಯೇಸು ಸ್ವಾಮಿ ಹೇಳ್ತಾರೆ, ನಾನಲ್ಲದೆ, ನನ್ನನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ತಂದೆಯ ಬಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರೀತಿಯ ದೇವಜನರೇ, ಇವತ್ತು ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಜೀವಿತವನ್ನು ನೀನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡೋದಾದರೆ ಆತನ ಸ್ವರ್ಗದ ನಿರೀಕ್ಷೆಯನ್ನು ನಿನಗೆ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಬೇಕು ಸ್ವರ್ಗದ ನಿರೀಕ್ಷೆ? ಯೇಸು ಸ್ವಾಮಿ ಮಾತ್ರ ಅದನ್ನು ಕೊಡಲಿಕ್ಕೆ ಸಾಧ್ಯ. ಯಾಕೆ ಯೇಸು ಸ್ವಾಮಿ ಮಾತ್ರ ಕೊಡಲಿಕ್ಕೆ ಸಾಧ್ಯ? ಯಾಕೆಂದರೆ ನನ್ನ ಪಾಪಗಳ ಪರಿಹಾರಕ್ಕಾಗಿ, ನಿನ್ನ ಪಾಪಗಳ ಪರಿಹಾರಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಸತ್ತು 3ನೇ ದಿನದಲ್ಲಿ ಪುನರುತ್ತನಾಗಿ ಎದ್ದು ಬಂದಂಥ ಒಬ್ಬ ದೇವರಿದ್ದಾನೆಂದರೆ ಅದು ಯೇಸು ಸ್ವಾಮಿ ಮಾತ್ರ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಈ ಲೋಕದಲ್ಲಿ ಇಲ್ಲ. ಹಲ್ಲೆಲೂಯಾ. ನಾವೆಲ್ಲ ಹುಟ್ಟುವಂಥದ್ದು ಬದುಕೋದಕ್ಕೋಸ್ಕರ, ಹೌದಾ? ನಾವೆಲ್ಲ ಏನು ಹುಟ್ಟುತ್ತೀವಿ ಹೇಳ್ರಿ? ಯಾರು ಸಾಯೋದು ಹುಟ್ಟಿದ್ದೀರಾ? ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದೆ ಸಾಯೋದಕ್ಕೋಸ್ಕರ. ಹಲ್ಲೆಲೂಯಾ. ಆತನು ಹುಟ್ಟಿ ಆತನು ಈ ರೀತಿಯಾಗಿ ಸಾಯ್ತಾನೆ ಎಂಬುದಾಗಿ, ಆತನು ಹುಟ್ಟೋದಕ್ಕಿಂತ ಸುಮಾರು 700 ವರ್ಷಗಳ ಹಿಂದೆ ಯೆಶಾಯನ ಎನ್ನುವಂಥ ಒಬ್ಬ ಪ್ರವಾದಿ ತನ್ನ ಪ್ರವಾದನೆ ಗ್ರಂಥದಲ್ಲಿ ಬರೀತಾನೆ 53ನೇ ಅಧ್ಯಾಯದಲ್ಲಿ ಆತನು ಹೇಗೆ ಶಿಲುಬೆಯ ಮರಣವನ್ನು ಅನುಭವಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ಹೀಗೇ ಸಾಯಬೇಕೆಂಬುದಾಗಿ, ಆತನು ಇದೇ ರೀತಿ ಸಾಯ್ತಾನೆ ಎಂಬುದಾಗಿ ಪ್ರತಿಯೊಂದು ಕೂಡ ಬರೆಯಲ್ಪಟ್ಟಿದೆ. ಯಾತಕ್ಕಾಗಿ? ಆತನ ಜನನವು ಅಕಸ್ಮಾತಾಗಿ ಆಗಿದ್ದಲ್ಲ. ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಅಕಸ್ಮಾತಾಗಿ ಹುಟ್ಟಿ ದೇವರಾಗಿರ್ತಕ್ಕಂಥ ಘಟನೆಗಳಿದ್ದಾವೆ. ಆದರೆ ದೇವರಾಗಿದ್ದಂಥ ಒಬ್ಬನು ನರಾವತಾರವೆತ್ತಿ ಲೋಕಕ್ಕೆ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿದಾನೆಂದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಕೇಳುವಂಥ ಸಹೋದರ ಸಹೋದರಿ, ನಿನ್ನ ಲೈಫ್ಗೆ ಒಂದು ನಿರೀಕ್ಷೆ ಬೇಕು ಅನ್ನೋದಾದರೆ ಇವತ್ತಿಗೂ ಜೀವಿಸ್ತಕ್ಕಂಥ ಈ ಯೇಸು ಸ್ವಾಮಿಯನ್ನು ನೀನು ಅಂಗೀಕಾರ ಮಾಡಿಕೊಳ್ಳುವಾಗ ಆ ನಿರೀಕ್ಷೆಯನ್ನು ಸ್ವಾಮಿ ನಿನಗೆ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಕ್ರಿಸ್ತನಲ್ಲಿ ನಿರೀಕ್ಷೆ ಇದೆ ಎಂಬುದಾಗಿ ಹೇಳ್ರಿ. ಇನ್ನು ಸ್ವಲ್ಪ ಜೋರಾಗಿ ಹೇಳ್ಬೋದು. ಪಕ್ಕದಲ್ಲಿ ಒಂದಿಬ್ಬರು ಮೂವರಿಗೆ ಹೇಳ್ರಿ, ಕ್ರಿಸ್ತನಲ್ಲಿ ನಿರೀಕ್ಷೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಡುಗಾರನ ಹೀಗೆ ಆಡ್ತಾನೆ, ನಿಮಗೆ ಗೊತ್ತಿರ್ಬೋದು ಹಾಡು. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಎಷ್ಟು ಜನ ಕೇಳಿದ್ರೆ ಹಾಡು? ಏನಾದರೂ ತಂದಿದ್ದೀರ ಹುಟ್ಟುವಾಗ? ಏನಾದರೂ ಹೊತ್ಕೊಂಡು ಹೋಗ್ತೀರ ಹೋಗುವಾಗ? ಹಲ್ಲೆಲೂಯಾ. ಕ್ರಿಸ್ತನನ್ನ ಹೊತ್ಕೊಂಡು ಹೋಗಲಿಲ್ಲ ಅಂದರೆ, ಪ್ರೈಸ್ ದಿ ಲಾರ್ಡ್. ಯಾರನ್ನು ಹೊತ್ಕೊಂಡು ಹೋಗಲಿಲ್ಲ ಅಂದರೆ? ಕ್ರಿಸ್ತನನ್ನ ಹೊತ್ಕೊಂಡು ಹೋಗಲಿಲ್ಲ ಅಂದರೆ ಅದರಷ್ಟು ದೌರ್ಭಾಗ್ಯ ಬೇರೇನಿಲ್ಲ. ಕ್ರಿಸ್ತನನ್ನ ಹೊತ್ಕೊಂಡು ಹೋಗೋದಾದರೆ ಅದರಷ್ಟು ಸೌಭಾಗ್ಯ ಇನ್ನೊಂದಿಲ್ಲ. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ದಿನಾಚರಣೆಗಳಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರೋದು, ನಿರೀಕ್ಷೆ ಇಲ್ಲದೆ ಪಾಪದಲ್ಲಿ ಬಿದ್ದು ನರಕದ ಕಡೆಗೆ ಸಾಗ್ತಾ ಇದ್ದಂಥ ಮಾನವ ಕುಲಕ್ಕೆ ನಿರೀಕ್ಷೆಯಾಗಿ ತನಿಸಿ ಬಂದ ಯೇಸು, ಹಲ್ಲೆಲೂಯಾ, ಆತನ ನಾನು ಮತ್ತು ನೀನು ಸ್ವೀಕಾರ ಮಾಡಬೇಕೆಂಬುದಾಗಿ. ಇವತ್ತು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ? ಯಾಕೆ ದೇವರ ಆತ್ಮನ ಈ ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ? ಒಂದು ವೇಳೆ ನೀವು ಚರ್ಚ್ಗೆ ಬರ್ತಾ ಇರ್ಬೋದು, ಒಂದು ವೇಳೆ ಸಭೆಯ ಮೆಂಬರ್ ಆಗಿರ್ಬೋದು, ಒಂದು ವೇಳೆ ಕ್ರಿಸ್ಮಸ್ಗೆ ಚರ್ಚ್ಗೆ ನೀವು ಒಳ್ಳೆ ಕಾಣಿಕೆ ಕೊಡುವಂಥ ವ್ಯಕ್ತಿ ಆಗಿರ್ಬೋದು. ನೀನು ಎಂಥ ವ್ಯಕ್ತಿ ಆಗಿದ್ರು ಕೂಡ ನಿನ್ನ ಲೈಫಲ್ಲಿ ಕರ್ತನಾದ ಯೇಸು ಸ್ವಾಮಿ ಸಂಪೂರ್ಣವಾಗಿ ನಿನ್ನ ಸ್ವಂತ ರಕ್ಷಕನು ಇನ್ನೂ ಆಗಿಲ್ಲ ಅನ್ನೋದಾದರೆ, ಇವತ್ತು ನಿನಗೊಂದು ಅವಕಾಶ. ನಿನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ಸಂಪೂರ್ಣವಾಗಿ ನೀನು ಬಿಟ್ಕೊಡು. ನೀನು ಬಿಟ್ಕೊಡುವಾಗ ಆತನು ನಿನಗೆ ಕರ್ತನಾಗಿದ್ದು ಸ್ವರ್ಗದ ನಿರೀಕ್ಷೆ, ಅದರ ಜೊತೆಗೆ ಈ ಲೋಕದಲ್ಲಿ ನೀನು ಜೀವಿಸಲಿಕ್ಕೆ ಬೇಕಾದ ನಿರೀಕ್ಷೆಯನ್ನು ದೇವರು ನಿನಗೆ ಕೊಟ್ಟು ತನ್ನ ಕೃಪೆಯಲ್ಲಿ ದೇವರು ನಿನ್ನನ್ನು ನಡೆಸಲಿಕ್ಕಿದ್ದಾನೆ.
ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಾಗಾದ್ರೆ ನಾನು ನಿನಗೆ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಒಂದು ಮಾತು ಹೇಳ್ತಾನೆ, ಸ್ವಾಮಿ ನನಗೆ ಸಾಕಾಯಿತು, ನಾನು ಸಾಯಬೇಕು. ಈ ರೀತಿಯಾಗಿ ಮಾತನಾಡಿರ್ತಕ್ಕಂಥ ದೇವ ಸೇವಕರು, ಅಭಿಷಕ್ತರು, ಪ್ರವಾದಿಗಳು ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ. ನಾವು ಅನೇಕ ಕುರಿತಾಗಿ ನಾವು ಓದ್ಬೋದು. ಎಲ್ಲದೂ ಹೇಳಲಿಕ್ಕೆ ನನಗೆ ಸಮಯ ಇಲ್ಲ, ಬೇಗ ನಾನು ಹೋಗ್ತಾ ಇದ್ದೇನೆ. ಇವತ್ತು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಕ್ರಿಸ್ತನಿಲ್ಲದೆ ಇರುವಾಗ ನಿರೀಕ್ಷೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗಳು ಬರ್ತವೆ. ಆದರೆ ಕ್ರಿಸ್ತನಿರುವಾಗ ನಿರೀಕ್ಷೆ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದ್ದೀರಾ ಇಲ್ಲಿ? ಓಕೆ, 18ನೇ ಅಧ್ಯಾಯಕ್ಕೆ ಒಂದ್ಸರಿ ಬರೋಣ. 19ನೇ ಅಧ್ಯಾಯಕ್ಕೆ, 1 ವರ್ಷಗಳ ಪುಸ್ತಕ 19ನೇ ಅಧ್ಯಾಯ. ಈಗ ನಾನು ಮಾತನಾಡ್ತಕ್ಕಂಥ ಮಾತು ದೇವ ಸಭೆಗೆ. ಅಲ್ಲಿ ಪ್ರವಾದಿ ಆಗಿರ್ತಕ್ಕಂಥ ಎಲಿಯ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು. ಈ ಪ್ರವಾದಿ ಯಾರು? ಈ ಪ್ರವಾದಿ ಎಂತವನು? ಇವನಿಗಿದ್ದಂಥ ಶಕ್ತಿ ಏನು? ಇವನಿಗೆ ದೇವರು ಕೊಟ್ಟ ಅಧಿಕಾರ ಎಂಥದ್ದು? ಒಂದು ಸಾರಿ ನೀವು ಆಲೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಪ್ರವಾದಿ ಒಬ್ಬ ಅರಸನ ಮುಂದೆ ಬಂದು ಹೇಳ್ತಾನೆ, ಇನ್ನು ನಾನು ಹೇಳುವ ತನಕ ಈ ಒಂದು ಪ್ರಾಂತ್ಯಗಳಲ್ಲಿ ಮಳೆ ಆಗಲಿ ಮಂಜಾಗಲಿ ಬೀಳೋದಿಲ್ಲ. 17ನೇ ಅಧ್ಯಾಯ 1ನೇ ವಾಕ್ಯ. ಅವನೊಬ್ಬ ಅರಸನಿಗೆ ಹೇಳ್ತಾ ಇದ್ದಾನೆ, ನಾನು ಹೇಳೋ ತನಕ ಮಳೆ ಆಗಲಿ ಮಂಜಾಗಲಿ ಬೀಳೋದಿಲ್ಲ. ಅವನ ಮಾತಿನ ಪ್ರಕಾರ ದೇವರ ವಾಕ್ಯ ಹೇಳುತ್ತೆ, 3 ವರ್ಷ 6 ತಿಂಗಳು ಮಳೆ ಆಗಲಿ ಮಂಜಾಗಲಿ ಬರಲಿಲ್ಲ. ಹಲ್ಲೆಲೂಯಾ. ಅದಾದ ನಂತರ ಒಂದು ದಿವಸ ಇಸ್ರಾಯೇಲರ ಅಕ್ರಮವನ್ನೆಲ್ಲ ನೋಡಿ ಅವನೊಂದು ದಿವಸ ಹೇಳ್ತಾನೆ, ಒಂದು ಯಜ್ಞವೇದಿಯನ್ನು ಕಟ್ಟಬೇಕು. ಆ ಯಜ್ಞವೇದಿಯ ಮೇಲೆ ಎಲ್ಲ ರೆಡಿ ಮಾಡಿಡ್ಬೇಕಾದ್ರೆ ಬೆಂಕಿ ಮಾತ್ರ ಇಡಬಾರದು. ನಿಮಗೆಲ್ಲ ಗೊತ್ತು, ಹಾಗಾಗಿ ನಾನು ಬೇಗ ಹೋಗ್ತಾ ಇದ್ದೇನೆ. ಬಾಳ್ನ ಪ್ರವಾದಿಗಳಿಗೂ ಅದೇ ಚಾಲೆಂಜ್ ಹಾಕಿದ್ರು. ಇವನು ಕೂಡ ಅದೇ ರೀತಿ ಯಜ್ಞವೇದಿಯನ್ನ ರೆಡಿ ಮಾಡಿತ್ತು. ನಮಗೆ ಗೊತ್ತು, ಬಾಳನ ಪ್ರವಾದಿಗಳು ಏನು ಪ್ರಾರ್ಥನೆ ಮಾಡಿದ್ರು ಕೂಡ ಬೆಂಕಿ ಇಳಿದು ಬರಲಿಲ್ಲ. ಆದರೆ ಎಲಿಯನು ಪ್ರಾರ್ಥನೆ ಮಾಡಿದ ತಕ್ಷಣ ಆಕಾಶದಿಂದ ಬೆಂಕಿ ಇಳಿದು ಬಂದು ಯಜ್ಞವೇದನ ಕಂಪ್ಲೀಟ್ ಆಗಿ ದಹಿಸಿಬಿಡ್ತು. ಯಾರು ಪ್ರವಾದಿ? ಮಳೆ ಬರದ ಹಾಗೆ ಆಕಾಶವನ್ನ ಮುಚ್ಚುವಂತ ವ್ಯಕ್ತಿ. ಯಾರೀ ಪ್ರವಾದಿ? ಅದೇ ಆಕಾಶದಿಂದ ಬೆಂಕಿಯನ್ನ ಇಳಿಸುವಂತ ವ್ಯಕ್ತಿ. ಯಾರೀ ಪ್ರವಾದಿ? ಹೋಗಿ ಆ ಕರ್ಮೇಲ್ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡುವಾಗ ನಿಂತು ಹೋದಂತ ಮಳೆ ಮತ್ತೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಇಂಥ ಪ್ರವಾದಿ, ಮಳೆಯನ್ನ ನಿಲ್ಲಿಸುವಂತ ಪ್ರವಾದಿ, ಮಳೆಯನ್ನ ತಿರುಗಿ ಬರೆಸ್ತಕ್ಕಂಥ ಪ್ರವಾದಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಬೆಂಕಿಯನ್ನ ಇಳಿಸ್ತಕ್ಕಂಥ ಪ್ರವಾದಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರಿಯರೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದುಬಿಡು. ಆತ್ಮಿಕ ಜೀವಿತ ಯಾವತ್ತೂ ಕೂಡ ಹೈ ಲೆವೆಲಲ್ಲೇ ಇರುತ್ತೆ. ಯಾವತ್ತೂ ಕೂಡ ನಾವು ಹೈ ಲೆವೆಲಲ್ಲೇ ಹೋಗ್ತಾ ಇರ್ತೀವಿ. ಒಂದೇ ಕಾನ್ಸ್ಟೆಂಟ್ ಆಗಿ ನಾವು ಇರ್ತೀವಿ ಎಂಬುದಾಗಿ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ ಕ್ರಿಸ್ತಿಯ ಜೀವಿತದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತವೆ. ಏನಿರ್ತವೆ? ಕೆಲವು ಸಾರಿ ನಾವು ಅನ್ಯ ಭಾಷೆಯಲ್ಲಿ, ಅಭಿಷೇಕದಲ್ಲಿ, ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಕೊಡೋದ್ರಲ್ಲಿ ಎಲ್ಲ ವಿಷಯದಲ್ಲಿ ಮೇಲಿರ್ತೀವಿ. ಕೆಲವು ಸೀಸನ್ಗಳು ಬದಲಾವಣೆ ಆದಾಗ ಏನಿಲ್ಲದೆ ಕಂಪ್ಲೀಟ್ ಆಗಿ ನಾವು ಬಿದ್ದೋಗ್ಬಿಡ್ತೀವಿ. ಹೌದು, ಕೆಲವು ಸಾರಿ ನಾವು ಬೀಳ್ತೇವೆ. ಆದರೆ ಬಿದ್ದ ಹಾಗಿರೋದಿಲ್ಲ. ಬಿದ್ದ ನಂತರ 7ರಷ್ಟು ಶಕ್ತಿಯನ್ನು ಮತ್ತೆ ಮೇಲೆ ಎದ್ದೇಳುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಾಸ್ಟ್ರೇ ನಾನು ಬಿದ್ದೋಗೋದೇ ಇಲ್ಲ ಪಾಸ್ಟ್ರೇ, ನಾನು ಕಾನ್ಸ್ಟೆಂಟ್ ಆಗಿ ಒಂದೇ ಲೆವೆಲಲ್ಲಿ ಇದ್ದೀನಿ ಅಂತಂದ್ರೆ, ಪ್ರೀತಿಯ ಸಹೋದರ ಸಹೋದರಿ, ಯು ಮೇ ಬಿ ಇನ್ ದ ರಾಂಗ್ ಟ್ರ್ಯಾಕ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ECG ನೋಡಿದ್ರೆ ನೀವು? ECG ಎಷ್ಟು ಜನ ECG ನೋಡಿದ್ರೆ? ECG ಅದರ ಗ್ರಾಫ್ ಹೇಗಿರುತ್ತೆ ಹೇಳ್ರಿ? ಲೈನ್ಸ್ ಎಲ್ಲ ಈ ತರ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಇದ್ರೆ ನೀವು ಬದುಕಿದ್ದೀರಿ ಅಂತ. ಒಂದೇ ಲೈನ್ ಇದ್ರೆ ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ, ನನ್ನ ಕಡೆ ನೋಡ್ರಿ, ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ ಕೆಲವು ಸಾರಿ ನಾವು ಬೀಳ್ತೀವಿ, ಕೆಲವು ಸಾರಿ ನಾವು ಕುಗ್ಗಿ ಹೋಗ್ತೀವಿ, ಕೆಲವು ಸಾರಿ ನಿರೀಕ್ಷೆ ಇಲ್ಲದವರು ಆಗ್ತೀವಿ,
ಕೆಲವು ಸಾರಿ ನೋವುಗಳಲ್ಲಿ ಹೋಗ್ತೀವಿ, ಕೆಲವು ಸಾರಿ ಅನಾರೋಗ್ಯದ ಪರಿಸ್ಥಿತಿಗಳು ಬರ್ತವೆ. ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ ಏನು ಯಾವಾಗಲೂ ಮೇಲಿರ್ತೀವಿ ಎಂಬುದಾಗೆಲ್ಲ, ಆದರೆ ಕ್ರಿಸ್ತನ ಆತುಕೊಂಡು ಕ್ರಿಸ್ತನಲ್ಲೇ ನಿರೀಕ್ಷೆ ಇಟ್ಟು ಮುನ್ನಡೆಯುವಾಗ ನಾವು ಕೆಳಗಡೆ ಬಿದ್ದರೂ ಕೂಡ ಮತ್ತೆ ನಾವು ಹೇಳ್ತೇವೆ. ದೇವರ ವಾಕ್ಯ ಹೇಳುತ್ತೆ, ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಏನು ಮಾಡ್ತಾನಂತೆ, ಮತ್ತೆ ಅವನು ಎದ್ದು ಹೇಳ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಒಬ್ಬ ದೊಡ್ಡ ಪ್ರವಾದಿ ರೀ, ಆ ಪ್ರವಾದಿ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಸಾಕಾಯ್ತು, ನನ್ನ ಪ್ರಾಣವನ್ನ ತೆಗೆದು ಬಿಡು. ಇದನ್ನ ಹೇಳಿ, ಇದನ್ನ ಪ್ರಾರ್ಥಿಸಿ ಒಂದು ಮರದ ಕೆಳಗಡೆ ಅವನು ಮಲಗ್ತಾ ಇದ್ದಾನೆ, ಒಂದು ಚಾಲಿ ಮರದ ಕೆಳಗಡೆ ಅವನು ಮಲಗ್ತಾ ಇದ್ದಾನೆ. ಮಲಕ್ಕೊಂಡ ನಂತರ ಅವನು ಮಲಗಿದ ತಕ್ಷಣ ಅಲ್ಲೊಂದು ಘಟನೆ ನಡೀತಾ ಇದೆ ನೋಡ್ರಿ. 5ನೇ ವಾಕ್ಯ, ಅವನು ಮಲ್ಕೊಂಡಾಗ ಏನಾಯ್ತು, ಅವನು ಮಲ್ಕೊಂಡ ನಂತರ ಏನಾಯಿತು, ಆ ರೀತಿಯಾಗಿ ಅವನು ಪ್ರಾರ್ಥಿಸಿ ಅವನು ಮಲಗಿದ ನಂತರ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು. ಸಾಕು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ಏನ್ ಮಾಡ್ತಾ ಇದ್ದಾನೆ, ತಟ್ಟಿ ಅವನನ್ನು ಎಬ್ಬಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತಿಯ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಹೋರಾಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಹಿಂಸೆಗಳು ಬರ್ತವೆ, ದುಃಖಗಳು ಬರ್ತವೆ, ಅನಾರೋಗ್ಯಗಳು ಬರ್ತವೆ. ಇವೆಲ್ಲ ಬರೋದಿಲ್ಲ. ನೀವು ಕ್ರೈಸ್ತರಾಗ್ಬಿಟ್ರೆ ನಿಮ್ಗೆ ಒಳ್ಳೆ ಜಾಲಿ ಲೈಫ್ ಸಿಗುತ್ತೆ ಎಂಬುದಾಗಿ ದೇವರ ವಾಕ್ಯ ಎಲ್ಲೂ ಕೂಡ ಹೇಳಲಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಅದರ ಧೈರ್ಯವಾಗಿರಿ, ನಾನು ಈ ಲೋಕವನ್ನೇ ಜಯಿಸಿದ್ದೀನಿ. ಏನಾದ್ರ ಅರ್ಥ, ಯೇಸು ಸ್ವಾಮಿನ ನಂಬಿದ ನಂತರ ಕೂಡ ಅನೇಕ ಸಾರಿ ನಮಗೆ ಹೋರಾಟಗಳು ಬರಬಹುದು, ಅನೇಕ ಸಾರಿ ನಮಗೆ ಹಿಂಸೆಗಳು ಬರಬಹುದು, ಅನೇಕ ಸಾರಿ ನಮಗೆ ಕಷ್ಟಗಳು ಬರಬಹುದು. ಹಲ್ಲೆಲೂಯಾ. ಆ ರೀತಿಯಾಗಿ ಹಿಂಸೆ, ಕಷ್ಟ, ನೋವು, ಸಮಸ್ಯೆ ಬಂದರೆ ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕೆ ಗೊತ್ತಾ, ಯಾವಾಗ ನೀನು ಹೋರಾಟದಲ್ಲಿ ಕುಗ್ಗಿ ಹೋಗಿ ನೀನು ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀಯೋ, ದೇವರು ಸುಮ್ಮನೆ ಇರೋದಿಲ್ಲ. ನಿನಗೋಸ್ಕರ ಪರಲೋಕವನ್ನು ತೆರೆ ಮಾಡಿ ದೇವ ದೂತರನ್ನು ಇಳಿಸಿ ನಿನಗೋಸ್ಕರ ಒಂದು ಅದ್ಭುತವನ್ನು ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಸಾರಿ ದೇವ ದೂತರ ಕುರಿತಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸುಮಾರು 14 ರೀತಿಗಳಿಗಿಂತ ಹೆಚ್ಚಿನ ರೀತಿಯ ದೇವ ದೂತರುಗಳಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈ ಎಲ್ಲ ದೇವದೂತರುಗಳು, ಈ ದೇವದೂತರ ಗುಂಪುಗಳು ದೇವ ಜನರಿಗೆ ಸೇವೆ ಮಾಡಲಿಕ್ಕಾಗಿ ಕಳುಹಿಸಲ್ಪಟ್ಟಂತ, ಸೃಷ್ಟಿ ಮಾಡಲ್ಪಟ್ಟ ಊಳಿಗದ ಆತ್ಮಗಳು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಯೇಸುವಿಗೆ ಅರ್ಥ ಆಗ್ತಾ ಹೇಳ್ತಾ ಇರೋದು, ಇವತ್ತು ಒಬ್ಬ ದೇವ ಮಗುವಾಗಿ ಯೇಸುವನ್ನ ನಂಬಿರ್ತಕ್ಕಂಥ ವ್ಯಕ್ತಿಯಾಗಿ ನಾನು ಮತ್ತು ನಿನ್ನ ಸಮಸ್ಯೆಯಲ್ಲಿ ಹಾದು ಹೋಗುವಾಗ ದೇವರು ಸುಮ್ಮನೆ ಇರೋದಿಲ್ಲ. ಪರಲೋಕವನ್ನು ತೆರೆ ಮಾಡಿ ತನ್ನ ದೇವ ದೂತರನ್ನ ಕಳುಹಿಸಿ ನನಗಾಗಿ ನಿನಗಾಗಿ ಅದ್ಭುತಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಎಲಿಯನು ಪ್ರಾರ್ಥಿಸಿ ಕುಗ್ಗಿ ಹೋಗಿ ಮಲಗುವಾಗ ದೇವ ದೂತನು ಅರಣ್ಯದಲ್ಲಿ ಇಳಿದು ಬಂದ. ಹಲ್ಲೆಲೂಯಾ. ದಾನಿಯೇಲನನ್ನು ತೆಗೆದುಕೊಂಡು ಹೋಗಿ ಸಿಂಹಗಳ ಗವಿಯಲ್ಲಿ ಹಾಕಿದ್ರು. ದೇವರು ಸುಮ್ಮನೆ ಬಿಡಲಿಲ್ಲ. ಅವನನ್ನು ಸಿಂಹಗಳ ಗವಿಯಲ್ಲಿ, ಸಿಂಹಗಳ ಬಾಯನ್ನು ಕಟ್ಟಲಿಕ್ಕೆ ದೇವದೂತರನ್ನ ಕಳುಹಿಸಿಕೊಟ್ಟು, ಪ್ರೈಸಲೋ, ಯೇಸುವಿಗೆ ಅರ್ಥ ಆಗ್ತದೆ ಹೇಳ್ತಾ ಇರೋದು, ದೇವದೂತರು ಇಳಿದು ಬಂದ ಕಾರ್ಯ ಮಾಡಿದ್ರು. ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕುವಾಗ ಸೆರೆಮನೆಯ ಒಳಗಡೆಯಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಇಳಿದು ಬಂದಿದ್ದು ಯಾರು? ದೇವದೂತನು. ಕೊರ್ನೇಲಿಯನು ಪ್ರಾರ್ಥನೆ ಮಾಡುವಾಗ ಮಧ್ಯಾಹ್ನ 3 ಗಂಟೆ ಮೇಲೆ ದರ್ಶನದಲ್ಲಿ ಬಂದು ಮಾತನಾಡಿದ್ದು ಯಾರು? ದೇವದೂತನು. ಸತ್ಯವೇದದ ಒಂದೊಂದು ಕಡೆಯಲ್ಲಿ ಕೂಡ ನೀವು ಗಮನಿಸಿ ನೋಡ್ರಿ ದೇವಜನರೇ, ಅನೇಕ ಪರಿಸ್ಥಿತಿಗಳಲ್ಲಿ ದೇವರು ತನ್ನ ದೇವದೂತರನ್ನು ಕಳುಹಿಸಿಕೊಟ್ಟು ದೇವಜನರಿಗೆ ಅದ್ಭುತಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ನೀನು ಯೇಸು ಸ್ವಾಮಿ ನಂಬಿದ್ದೆ ಅನ್ನೋದಾದರೆ ನಿನಗೋಸ್ಕರ ಕೂಡ ದೇವದೂತರನ್ನು ಕಳುಹಿಸಿಕೊಟ್ಟು ಅದ್ಭುತ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ನಂಬ್ತಾರೆ ದೇವದೂತರು ಕಳಿಸ್ಕೊಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಆತ್ಮ ಹೇಳ್ತಿರುವಂಥದ್ದು, ಪರಿಸ್ಥಿತಿಗಳ ಬದಲಾವಣೆ ಆಗಲಿಕ್ಕೆ ದೇವದೂತರ ಕಾರ್ಯಗಳು ಕೆಲವು ವ್ಯಕ್ತಿ ಜೀವಿತಗಳಲ್ಲಿ ನಡೆಯಲಿಕ್ಕಿದೆ. ದೇವರ ಸ್ತೋತ್ರ ಮಾಡಿ ಆತ್ಮದಲ್ಲೆಲ್ಲರೂ ಪ್ರಾರ್ಥಿಸಲು ಸ್ವಲ್ಪ ಸಮಯ. ಈ ವಾಕ್ಯಗಳು ಹೊರಟು ಬರುವಾಗಲೇ ಕೆಲವು ವ್ಯಕ್ತಿಗಳನ್ನು ದೇವರ ಆತ್ಮನ ಮುಟ್ಲಿಕ್ಕಿದ್ದಾರೆ. ದೇವದೂತರುಗಳು ಚಲಿಸಿ ಕೆಲವು ವ್ಯಕ್ತಿ ಜೀವಿತಗಳನ್ನು ಮುಟ್ಲಿಕ್ಕಿದ್ದಾರೆ. ಓ ರಬನ ಶೈಡಾ ರಿಕಟೆ. ಸ್ತೋತ್ರ ಮಾಡ್ರಿ. ದೇವರ ಆತ್ಮನ ಹೇಳ್ತಿರುವಂಥದ್ದು, ಸಾಲಗಳ ನಡುವೆ ಹಾದು ಹೋಗ್ತಾ ಇರ್ತಕ್ಕಂಥ ಕೆಲವು ಕುಟುಂಬಗಳನ್ನ
ದೇವರ ಆತ್ಮನ ಮುಟ್ಲಿಕ್ಕಿದ್ದಾರೆ. ದೇವರ ಆತ್ಮನ ಮುಟ್ಲಿಕ್ಕಿದ್ದಾರೆ. ಸ್ಟ್ರಕ್ ಆಗಿ ನಿಂತಿರ್ತಕ್ಕಂಥ ಕೆಲವು ಫೈನಾನ್ಸ್ಗಳನ್ನ ದೇವರ ಆತ್ಮನು ಬಿಡುಗಡೆ ಮಾಡೋದನ್ನ ನಾನು ನೋಡ್ತಾ ಇದ್ದೇನೆ. ದೇವ ದೂತರುಗಳು ಇಳಿದು ಬಂದು ಬಿಡುಗಡೆ ಮಾಡೋದನ್ನ ನಾನು ನೋಡ್ತಾ ಇದ್ದೇನೆ. ಕರ್ತನಿಗೆ ಸ್ತೋತ್ರ ಮಾಡೋಣವ, ಕರ್ತನಿಗೆ ಸ್ತೋತ್ರ ಮಾಡೋಣವ. ನಿನ್ನ ಲೈಫಲ್ಲಿ ಆ ಪರಿಸ್ಥಿತಿ ಇರೋದು ಅನ್ನೋದಾದ್ರೆ ಈ ಒಂದು ಪ್ರವಾದನೆ ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕಾರ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ. ಕೆಲವು ವ್ಯಕ್ತಿ ಜೀವಿತಗಳ ಸಾಲದ ಪರಿಸ್ಥಿತಿಗಳನ್ನ ದೇವರಾತ್ಮನು ಈ 2023 ಮುಗಿದು 2024 ಜನವರಿ ತಿಂಗಳ ಒಳಗಡೆ ಅದನ್ನ ದೇವರು ಕ್ಯಾನ್ಸಲ್ ಮಾಡಿ ಬದಲಾವಣೆ ಮಾಡ್ತೀನಿ ಎಂಬುದಾಗಿ ದೇವರ ಆತ್ಮನ ಕೆಲವರಿಗೆ ಮಾತನಾಡ್ತಾ ಇದ್ದಾನೆ. ಓ, ದೇವ ದೂತರುಗಳು ಚಲಿಸಿ ಕಾರ್ಯ ಮಾಡಲಿಕ್ಕಿದ್ದಾರೆ. ಬರೆದಿಟ್ಕೊಳ್ರಿ, ಜನವರಿ 14ನೇ ತಾರೀಕು ದೇವರು ತೋರಿಸ್ತಾ ಇದ್ದಾರೆ. ಈ 14ನೇ ತಾರೀಕಿನ ಒಳಗಡೆನೆ ಕೆಲವು ವ್ಯಕ್ತಿಗಳ ಕುಟುಂಬಗಳಲ್ಲಿ ಕೆಲವು ಫೈನಾನ್ಸ್ ಬ್ರೇಕ್ ಥ್ರೂಗಳು ದೇವರ ಆತ್ಮ ಮಾಡ್ಲಿಕ್ಕಿದ್ದಾರೆ. ದೇವ ದೂತರುಗಳು ಇಳಿದು ಬಂದು ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಸ್ತೋತ್ರ ಮಾಡ್ರಿ, ಜೋರಾಗಿ ಚಪ್ಪಾಳೆ ಸ್ತೋತ್ರ ಮಾಡಿ. ದೇವದೂತರು ಇಳಿದು ಬಂದು ಕೆಲವು ಕಾರ್ಯಗಳು ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಕೆಲವು ಮಾಟ ಮಂತ್ರದ ಕಟ್ಟುಗಳು ಒಡೆಯಲ್ಪಡ್ತಾ ಇದ್ದಾವೆ. ಕೆಲವು ಮಾಟ ಮಂತ್ರದ ಕಟ್ಟುಗಳು ಒಡೆಯಲ್ಪಡ್ತಾ ಇದ್ದಾವೆ. ಈ ಮಾಟ ಮಂತ್ರಗಳಿಂದ ಅನಾರೋಗ್ಯಗಳಲ್ಲಿ ಬಳಲ್ತಾ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ ಈ ದೇವದೂತರ ಕಾರ್ಯಗಳು ಚಲಿಸಿ ಸ್ತೋತ್ರ ಮಾಡ್ರಿ. ಆ ಒಂದು ದುರಾತ್ಮನ ಕಟ್ಟುಗಳು ದೇವರಾತ್ಮನ ಒಡೆದಾಗ್ತಾ ಇದ್ದಾನೆ. ಕ್ರಿಸ್ತ ನಂಬಿಕೆಯಲ್ಲಿ ಬಿತ್ತು ಹೋಗೋ ಪರಿಸ್ಥಿತಿ ಬರುವಾಗ ದೇವರು ಸುಮ್ಮನೆ ಇರೋದಿಲ್ಲ. ಯಾಕೆ ಈ ಮಾತನ್ನ ದೇವರು ಮಾತನಾಡ್ತಾ ಇದ್ದಾರೆ ಗೊತ್ತಾ? ಪ್ರೀತಿಯ ದೇವಸಭೆ, ದೇವಸೇವಕರೇ, ದೇವರ ಆತ್ಮನ ಹೇಳ್ತಾರಂಥದ್ದು, ಇಲ್ಲಿ ಬಂದು ಹಿಂದೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಬರೋ ದಿನಮಾನಗಳಲ್ಲಿ ಮತ್ತೆ ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ದೇವರ ಆತ್ಮನ ಕಾರ್ಯಗಳು ಮಾಡ್ಲಿಕ್ಕಿದ್ದಾರೆ. ಸಭೆಯಾಗಿ ನೀವು ಸಾಕ್ಷಿ ಕರೆಸ್ತೀರಿ. ಅನೇಕರು ಇಲ್ಲಿ ಬಂದು ಅದ್ಭುತಗಳನ್ನ ಹೊಂದಿಕೊಂಡು ಹೋಗಿದ್ದಾರೆ. ಅನೇಕರು ಬಂದು ಇಲ್ಲಿ ಬಿಡುಗಡೆಗಳು ಹೊಂದಿಕೊಂಡು ಹೋಗಿದ್ದಾರೆ. ಅನೇಕರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಅನೇಕ ಆರೈಕೆಗಳನ್ನ ಮಾಡಿ ವಾಪಸ್ ಹೋಗಿದ್ದಾರೆ. ದೇವರ ಆತ್ಮನ ಹೇಳ್ತಾರಂತದ್ದು, ಆ ರೀತಿಯಾಗಿ ಹಿಂಜಾರಿ ಹೋದ ಕೆಲವು ವ್ಯಕ್ತಿಗಳನ್ನ 2024ರಲ್ಲಿ ದೇವರ ಆತ್ಮನ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. ದೇವ ದೂತರುಗಳು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ದೇವದೂತರ ಕಾರ್ಯಗಳಂತ ಕುಟುಂಬಗಳಲ್ಲಿ ನೋಡ್ಲಿಕ್ಕಿದ್ದೀರಿ. ಈ ದೇವರ ಆತ್ಮನ ಕಾರ್ಯಗಳನ್ನು ನೀವು ಕಾಣುವಾಗ ನೀವು ಸಾಕ್ಷೀಕರಿಸ್ತೀರಿ ಪ್ರಿಯರೇ. ದೇವ ದೂತರುಗಳನ್ನ ಕಳುಹಿಸಿಬಿಟ್ಟು ದೇವರು ಕಾರ್ಯ ಮಾಡ್ತಾನೆ. ಯೇಸು ಸ್ವಾಮಿ ನಂಬಿದ ತಕ್ಷಣ ಎಲ್ಲ ಒಳ್ಳೇದಾಗ್ಬಿಡುತ್ತೆ ಎಂಬುದಾಗಿ ಯಾರು ಅನ್ಕೊಳಕ್ ಹೋಗ್ಬೇಡ್ರಿ. ಖಂಡಿತ ಎಲ್ಲ ಒಳ್ಳೇದೇ ಆಗುತ್ತೆ. ಹಲ್ಲೆಲೂಯಾ. ಆದರೆ ಹೋರಾಟಗಳು ಬಂದಾಗ ಹಿಂಜಾರಿ ಹೋಗಬಾರ್ದು. ಇಕ್ಕಟ್ಟುಗಳು ಬಂದಾಗ ಹಿಂಜಾರಿ ಹೋಗಬಾರ್ದು. ಸಮಸ್ಯೆಗಳು ಬಂದಾಗ ಅಯ್ಯೋ ಈ ಚರ್ಚ್ಗೆ ಹೋಗಿದ್ದಕ್ಕೆ ಹಿಂಗೆ ಆಯ್ತು ಎಂಬುದಾಗಿ ಹೇಳಿ ಹಿಂಜಾರಿ ಹೋಗಬಾರ್ದು. ಸೈತಾನನು ಮಾತನಾಡ್ತಾನೆ. ಸೈತಾನನು ಬಂದು ಹೇಳ್ತಾನೆ. ನಿನ್ನ ಹೃದಯದಲ್ಲಿ ಕೆಲವು ಆಲೋಚನೆಗಳು ಕೊಡ್ತಾನೆ. ನಿನ್ನ ಮನಸ್ಸಿನಲ್ಲಿ ಕೆಲವು ಆಲೋಚನೆ ತಂದಾಕ್ತಾನೆ. ಅಥವಾ ಕೆಲವು ವ್ಯಕ್ತಿಗಳ ಮೂಲಕವಾಗಿ ಇಂಡೈರೆಕ್ಟ್ ಆಗಿ ಅವನು ಮಾತನಾಡಿಸ್ತಾನೆ. ಅವನು ಹೇಳ್ತಾನೆ, ನೀನು ಚರ್ಚ್ಗೆ ಹೋಗಿದ್ದಕ್ಕೆ ಹಿಂಗಾಯ್ತು, ಈ ದೇವ್ರು ನಂಬಿದ್ದಕ್ಕೆ ಹಿಂಗಾಯ್ತು. ಈ ರೀತಿಯಾಗಿ ವ್ಯಕ್ತಿಗಳ ಮೂಲಕವಾಗಿ ಅವನು ಮಾತನಾಡುವಾಗ ಬಿದ್ದೋಗಬಾರದು. ನೀನು ತಾಳ್ಮೆಯಿಂದಲೂ ನಂಬಿಕೆಯಿಂದಲೂ ಕರ್ತನ ಸನ್ನಿಧಾನದಲ್ಲಿ ಕಾಯೋದಾದ್ರೆ ದೇವರ ವಾಕ್ಯ ಹೇಳುತ್ತೆ, ತನ್ನ ದೂತರನ್ನ ಕಳುಹಿಸಿಕೊಟ್ಟು ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಆ ದೂತರು ನಿನ್ನ ಕರದಲ್ಲಿ ಹಿಡ್ಕೊಳ್ತಾರೆ. ಹಲ್ಲೆಲೂಯಾ. ಯೇಸುವನ್ನ ನೀವು ಅಬ್ಸರ್ವ್ ಮಾಡಿದ್ರಿ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ. ಏನಂದ್ರ ಅರ್ಥ? ನಿನ್ನ ಕಾಲು ಎಲ್ಲಿಗೆ ತಗಲದ ಹಾಗೆ? ಕಲ್ಲಿಗೆ. ಅಂದ್ರೆ ನಿನ್ನ ಕಾಲಿಗೂ ಮತ್ತು ಕಲ್ಲಿಗೂ ನಡುವೆ ಯಾರು ಬರ್ತಾರೆ ಹೇಳ್ರಿ? ಹಲ್ಲೆಲೂಯಾ. ನಿನಗೂ ನಿನ್ನ ಸಮಸ್ಯೆಗೂ ನಡುವೆ ಯಾರು ನಿಲ್ತಾರ್ರಿ? ಯಾರು ನಿಲ್ತಾರೆ? ದೇವದೂತರು ನಿನಗೋಸ್ಕರ ನಿಲ್ತಾರೆ. ನೀನು ಹಾದು ಹೋಗ್ತಾ ಇರ್ತಕ್ಕಂಥ ಈ ಪರಿಸ್ಥಿತಿ ಇದೆಯಲ್ಲ, ನೀನೊಬ್ಬನೇ ಹಾದು ಹೋಗ್ತಾ ಇಲ್ಲ. ಈ ಪರಿಸ್ಥಿತಿಯ ಒಳಗಡೆ ಈಗಾಗಲೇ ದೇವದೂತರು ಇಳಿದು ಬಂದಿದ್ದಾರೆ. ನಂಬೋರು ಮಾತ್ರ ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಎಲಿಯನು ಪ್ರಾರ್ಥನೆ ಮಾಡಿ ಮಲಕ್ಕೊಂಡ ತಕ್ಷಣವೇ ಯಾರು ಬಂದ್ರಂತೆ?
ನಾನು ನಂಬ್ತೇನೆ ಪರಲೋಕದಿಂದ ನೇರವಾಗಿ ಅಲ್ಲಿಗೆ ಬಂದಿಲ್ಲ ದೇವದೂತ. ಯಾಕೆ ಗೊತ್ತಾ? ನೇರವಾಗಿ ಕೇಳುತ್ತಾ ಅವನು ಎದ್ದು ನೋಡುವಾಗ ಅಲ್ಲಿ ಒಂದು ರೊಟ್ಟಿ ಇತ್ತಂತೆ. ರೊಟ್ಟಿ ಜೊತೆ ಏನಿತ್ತು ಹೇಳ್ರಿ? ನೀರು ಕೂಡ ಇತ್ತು. ಒಂದು ತಂಬಿಗೆ ನೀರು ಕೂಡ ಇತ್ತು. ಈ ರೊಟ್ಟಿ ಮತ್ತೆ ನೀರನ್ನ ದೇವದೂತ ತಗೊಂಡು ಬರ್ಬೇಕಾದ್ರೆ ಅವನೇನು ಮಾಡ್ಬೇಕು ಹೇಳ್ರಿ? ಎಲಿಯ ಅಲ್ಲಿ ಬರೋಕ್ಕಿಂತ ಮುಂಚೆ ದೇವದೂತ ಬಂದು ರೊಟ್ಟಿ ಸಿದ್ಧ ಮಾಡಿ, ಅದಿರ್ಬೇಕಾಗುತ್ತೆ ಕೆಂಡದ ಮೇಲೆ ಸುಟ್ಟಿರ್ತಕ್ಕಂಥ ರೊಟ್ಟಿ, ಅದನ್ನೆಲ್ಲ ತಯಾರು ಮಾಡ್ಲಿಕ್ಕೆ ಸಮಯ ಬೇಕಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಂಬ್ತೇನೆ ಎಲಿಯನ ಆ ಸ್ಥಳಕ್ಕೆ ಬಂದು ಮಲಗೋದಕ್ಕಿಂತ ಮುಂಚಿತವಾಗಿ, ಎಲಿಯನ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮಲಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಯಾರಿದ್ರು? ದೇವದೂತರಿದ್ರು. ಹಲ್ಲೆಲೂಯಾ. ಎಷ್ಟಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಪ್ರೀತಿಯ ದೇವಜನರೇ, ನೀನು ಹಾದು ಹೋಗುವಂತ ಈ ಪರಿಸ್ಥಿತಿ ಇದೆಲ್ಲ, ಈ ಪರಿಸ್ಥಿತಿ ನೀನೊಬ್ಬನೇ ಹಾದು ಹೋಗ್ತಾ ಇಲ್ಲ, ನಿನಗಿಂತ ಮುಂಚಿತವಾಗಿ ದೇವರಲ್ಲ ಆಲ್ರೆಡಿ ಇದ್ದಾರೆ. ಅದರ ಒಳಗಡೆಯಿಂದ ನಿನ್ನ ಬಿಡಿಸ್ಕೊಂಡು ಬರಲಿಕ್ಕೆ, ಕೇವಲ ಬಿಡಿಸ್ಕೊಂಡು ಬರೋದಲ್ಲ, ಜಯಶಾಲಿಯನ್ನಾಗಿ ಬಿಡಿಸ್ಕೊಂಡು ಬರಲಿಕ್ಕೆ ಈ ದೇವರು ಶಕ್ತನಾಗಿದ್ದಾನೆ. ನಿಮಗೆ ಗೊತ್ತಾ, ದಾನಿಯೇಲನನ್ನ ಎಲ್ಲಿ ಹಾಕಿದ್ರು ಹೇಳ್ರಿ? ಸಿಂಹಗಳ ಗವಿಯಲ್ಲಿ ಹಾಕಿದ್ರು. ದೇವ್ರ ವಾಕ್ಯ ಹೇಳುತ್ತೆ, ದೂತನನ್ನ ದೇವರು ಕಳುಹಿಸಿಕೊಟ್ಟು ಸಿಂಹಗಳ ಬಾಯನ್ನು ಏನು ಮಾಡಿದ್ರಂತೆ? ಕಟ್ಟಿದ್ರು. ಅದಾದ ನಂತರ ಮಾರನೇ ದಿವಸ ಅರಸ ಬಂದ. ಕರೆದಾಗ ದಾನಿಯೇಲನು ಮಾಡುವಾಗ ಅರಸನ ಹೇಳ್ತಾ ಇದ್ದಾನೆ, ದಾನಿಯೇಲನ ಮೇಲೆ ಕೆತ್ತುರಿ, ದಾನಿಯೇಲನ ಮೇಲೆ ಆರೋಪ ಹೊರಿಸಿದಂಥ ವೈರಿಗಳನ್ನೇನು ಮಾಡ್ರಿ? ಕುಟುಂಬವಾಗಿ ತೆಗೆದುಕೊಂಡು ಬಂದು ಅದೇ ಗವಿಯಲ್ಲಿ ಹಾಕಿರಿ. ಚೆನ್ನಾಗಿ ನೋಟಿಸ್ ಅಬ್ಸರ್ವ್ ಮಾಡ್ರಿ, ಈ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ದೇವರ ವಾಕ್ಯ ಹೇಳುತ್ತೆ, ಆ ವೈರಿಗಳು ಯಾರಿದ್ದಾರೆ ನೋಡ್ರಿ, ಅವರು ಅವರ ಕುಟುಂಬದವರು ಸಮಾಧಿಯ ಒಳಗಡೆ ಹಾಕಲ್ಪಟ್ಟ ತಕ್ಷಣವೇ ಸಿಂಹಗಳು ಅವರ ಮೇಲೆ ಆರಿ ಏನ್ ಮಾಡ್ತಂತೆ? ಅವರ ಮೂಳೆಗಳನ್ನ ಪುಡಿ ಪುಡಿ ಮಾಡ್ತಂತೆ. ದಾನಿಯೇಲ 6ನೇ ಅಧ್ಯಾಯ ಮನೆಗೆ ಹೋಗಿ ದಯವಿಟ್ಟು ಓದ್ರಿ. ಸಿಂಹಗಳು ಅವರ ಮೇಲೆ ಬಿದ್ದು ಅವರ ಮೂಳೆಗಳನ್ನ, ಎಲುಬುಗಳನ್ನ ಏನ್ ಮಾಡ್ತಂತೆ? ಪುಡಿ ಮಾಡ್ತು. ಆದ್ರೆ ದಾನಿಯೇಲನನ್ನ ಒಳಗಡೆ ಹಾಕಿದಾಗ ಯಾವ್ದಾದ್ರು ಸಿಂಹ ಆರ್ತಾ? ಯಾವ್ದಾದ್ರು ಸಿಂಹ ಹೋಗಿ ಮುಡ್ತಾ? ಏನದ್ರ ಅರ್ಥ? ಏನದ್ರ ಅರ್ಥ? ಇನ್ನು ದಾನಿಯೇಲ ಒಳಗಡೆ ಇಳಿಯೋದಕ್ಕಿಂತ ಮುಂಚೆನೆ ಯಾರು ಇಳಿದಿದ್ರು? ಆಲ್ರೆಡಿ ದೇವದೂತನ ಇಳಿದು ಬಾಯಿಗಳನ್ನ ಕಟ್ಟಿದ್ದ. ಹಲ್ಲೆಲೂಯಾ. ಹಾಗಾಗಿದೆ ದಾನಿಯೇಲನ ಒಳಗಡೆ ಬಿದ್ದಾಗ ಯಾವ ಸಿಂಹ ಆರ್ಲಿಲ್ಲ. ದಾನಿಯೇಲ ಎತ್ತಲ್ಪಟ್ಟ ನಂತರ ನಾನು ನೆನೆಸ್ತೇನೆ ದೇವದೂತ ಕೂಡ ಆಚೆ ಬಂದಿರ್ತಾನೆ. ಅದಕ್ಕೆ ನೆಕ್ಸ್ಟ್ ಗ್ಯಾಂಗ್ ಬಂದಾಗ ಸಿಂಹಗಳನ್ನ ಹತೋಟಿ ಮಾಡ್ತಕ್ಕಂಥವ್ರು, ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರು? ತಕ್ಷಣವೇ ಆರಿ ಅವರಿನ್ನು ಕೆಳಗಡೆ ಬೀಳೋದಕ್ಕಿಂತ ಮುಂಚೆ ಅವರ ಮೂಳೆಗಳನ್ನು ಏನು ಮಾಡಿದ್ವಂತೆ? ಪುಡಿ ಮಾಡಿದ್ರು. ಪ್ರೀತಿಯ ದೇವಜನರೇ, ನೀನು ಹಾದು ಹೋಗುವಂಥ ಈ ಪರಿಸ್ಥಿತಿ ಇದೆಯಲ್ಲ, ಒಂದು ವೇಳೆ ಇದು ಅನಾರೋಗ್ಯ ಇರ್ಬೋದು, ಸಮಸ್ಯೆ ಇರ್ಬೋದು, ನೋವಿರ್ಬೋದು, ಸಾಲ ಇರ್ಬೋದು, ಇಕ್ಕಟ್ಟಿರ್ಬೋದು, ಅದೇನಾದ್ರೂ ಆಗಿರಲಿ, ಈ ಸಮಸ್ಯೆ ಒಳಗಡೆ ನೀನೊಬ್ಬನೇ ಹಾದು ಹೋಗ್ತಾ ಇಲ್ಲ, ನೀನೊಬ್ಬಳೇ ಹಾದು ಹೋಗ್ತಾ ಇಲ್ಲ. ನಿನಗಿಂತ ಮುಂಚಿತವಾಗಿ ದೇವರು ನಿನ್ನ ಮುಂದೆ ಹೋಗಿದ್ದಾರೆ. ದೈವದೂತರು ನಿನಗಿಂತ ಮುಂಚೆ ಚಲಿಸಿದ್ದಾರೆ. ಪರಲೋಕ ನನ್ನನ್ನು ನಿನ್ನನ್ನು ನೋಡಿ ನನ್ನ ಸಮಸ್ಯೆಯಲ್ಲಿ, ನಿನ್ನ ಸಮಸ್ಯೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನನ್ನ ಸಮಸ್ಯೆ, ನಿನ್ನ ಸಮಸ್ಯೆಯ ಒಳಗಡೆ ದೇವದೂತರನ್ನ ಬಿಡುಗಡೆ ಮಾಡಿ ಅದ್ಭುತಗಳನ್ನು ಮಾಡುವಂಥ ಕರ್ತನಾತನಾಗಿದ್ದಾನೆ. ನಂಬೋರು ಮಾತ್ರ ಜೋರಾಗಿ ಚಪ್ಪಳೆ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡಿ. ದೇವದೂತರ ಕಾರ್ಯಗಳು ಸಭೆಯ ಒಳಗಡೆ ನೀವು ಕಾಣ್ಲಿಕ್ಕಿದ್ದೀರಿ. ದೇವದೂತರ ಕಾರ್ಯಗಳು ನಿಮ್ಮ ಕುಟುಂಬಗಳಲ್ಲಿ ನೀವು ಕಾಣ್ಲಿಕ್ಕಿದ್ದೀರಿ. ದೇವದೂತರ ಕಾರ್ಯಗಳು ನಿಮ್ಮ ವೈಯಕ್ತಿಕ ಲೈಫ್ಗಳಲ್ಲಿ ನೀವು ಕಾಣ್ಲಿಕ್ಕಿದ್ದೀರಿ. ಹಲ್ಲೆಲೂಯಾ. ನಂಬೋರು ಮಾತ್ರ ಜೋರಾಗಿ ಆಮೇಲೆ ಎಂಬುದಾಗಿ ಹೇಳಿ ರಿಸೀವ್ ಮಾಡೋಣ. ಪ್ರೈಸ್ ದಿ ಲಾರ್ಡ್. ದೇವದೂತನ ತಟ್ಟನೆ ಬಂದು ಏನ್ ಮಾಡ್ತದನಂತೆ? ಎಬ್ಬಿಸ್ತಾನೆ. ಪ್ರೀತಿಯ ದೇವಜನರೇ, ಆತ್ಮಿಕವಾಗಿ ನಮ್ಮ ಜೀವಿತಗಳನ್ನ ಡಿಸ್ಟ್ರಕ್ಟ್ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಸೈತಾನನು ಯಾವತ್ತೂ ಕಾಯ್ತಾ ಇರ್ತಾನೆ. ಆತ್ಮಿಕವಾಗಿ ಡಿಸ್ಟ್ರಕ್ಷನ್ ಆದಂಥ ಪರಿಸ್ಥಿತಿಗಳು ಹೇಗಿರ್ತಾವೆ ಗೊತ್ತಾ? ಒಂದೇ ಒಂದ್ಸರಿ ಒಂದು ವಾಕ್ಯ ಓದೋಣ. ಪ್ರಲಾಪಗಳ ಪುಸ್ತಕ, ಬೇಗ ಬೇಗ ಪ್ರಲಾಪಗಳ ಪುಸ್ತಕ, ಅದರ 7 ಮತ್ತು 8 ವಾಕ್ಯಗಳು ಒಂದ್ಸರಿ ಓದಿಕೊಳ್ಳೋಣ. 7 ಮತ್ತು 8 ವಾಕ್ಯಗಳು. ಆ ಪ್ರಜೆಯಲ್ಲಿನ ಮಹನೀಯರು ಹಿಮಕ್ಕಿಂತ ಶುಭ್ರವಾಗಿಯೂ ಹಾಲಿಗಿಂತ ಬಿಳುಪಾಗಿಯೂ ಇದ್ದರು. ಒಂದು ನಿಮಿಷ, ಇದು ಆ ಪ್ರಜೆಯಲ್ಲಿ ಇರ್ತಕ್ಕಂಥ ಮಹನೀಯರು ಹೇಗಿದ್ರಂತೆ? ಹಿಮಕ್ಕಿಂತ ಶುಭ್ರವಾಗಿಯೂ ಹಾಲಿಗಿಂತ ಬಿಳುಪಾಗಿಯೂ ಇದ್ದರು. ಇದು ಏನನ್ನು ಸೂಚಿಸುತ್ತೆ? ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಮಯ ಇಲ್ಲ, ಬೇಗ ನನ್ನ ಕಡೆ ನೋಡ್ರಿ. ಇದು ಏನನ್ನು ಸೂಚಿಸುತ್ತೆ ಗೊತ್ತಾ? ಆತ್ಮಿಕತೆಯಲ್ಲಿ ಶ್ರೀಮಂತಿಕೆಯನ್ನು ಸೂಚಿಸುತ್ತೆ. ಆತ್ಮಿಕತೆಯಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಒಳ್ಳೆಯ ಲೆವೆಲ್ ಅನ್ನು ಸೂಚಿಸುತ್ತೆ. ಆದ್ರೆ ನೆಕ್ಸ್ಟ್ ವಾಕ್ಯ ನೋಡ್ರಿ ಏನಂತ ಹೇಳುತ್ತೆ? ಅವರ ದೇಹದ ಬಣ್ಣವು
ಹವಳವನ್ನು ಮೀರಿತ್ತು. ಅವರ ರೂಪವು ಇಂದ್ರನೀಲ ಮಣಿಯಷ್ಟು ಅಂದವಾಗಿತ್ತು. ನೋಡಿ, ಅವ್ರು ಎಷ್ಟು ಚೆನ್ನಾಗಿದ್ರು. ಅದರ ಅರ್ಥ ಏನು? ಆತ್ಮಿಕವಾಗಿ ಅವ್ರು ತುಂಬಾ ಚೆನ್ನಾಗಿದ್ರು. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಕ್ಕಂಥ ವಿಷಯ, ಆತ್ಮಿಕವಾಗಿ ಒಂದು ಸಮಯದಲ್ಲಿ, ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿದ್ವಿ. ಏನದ್ರ ಅರ್ಥ? ಒಳ್ಳೆಯ ಅಭಿಷೇಕದಲ್ಲಿದ್ವಿ, ಒಳ್ಳೆಯ ಆರಾಧನೆ ಮಾಡ್ತಾ ಇದ್ವಿ, ಒಳ್ಳೆಯ ಪ್ರಾರ್ಥನಾ ಜೀವಿತ ಇತ್ತು, ಉಪವಾಸಗಳನ್ನ ನಾವು ಮಾಡ್ತಾ ಇದ್ವಿ, ಅನೇಕ ಸಾರಿ ದೇವರಿಗೆ ಕೊಡೋದ್ರಲ್ಲಿ ಮುಂದೆ ಇದ್ವಿ, ದೇವರ ಕಾರ್ಯಗಳೆಂಬುದಾಗಿ ಹೇಳುವಾಗ ತುಂಬಾ ಮುಂದೆ ನಾವು ಬರ್ತಾ ಇದ್ವಿ. ತುಂಬಾ ಚೆನ್ನಾಗಿ ಆತ್ಮೀಕ ರೀತಿಗಳಲ್ಲಿ ನಾವು ಜೀವಿಸ್ತಾ ಇದ್ವಿ ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ. ಆದ್ರೆ ಈಗ ಏನಾಗಿದೆ? ಮುಂದಿನ ವಾಕ್ಯದಲ್ಲಿ ನೋಡ್ರಿ, ಈಗ ಅವರ ಮುಖವು ಕಟ್ಟ ಕರಿದಾಗಿದೆ, ಬೀದಿಗಳಲ್ಲಿ ಅವರ ಗುರುತು ಯಾರಿಗೂ ಸಿಕ್ಕದು. ಅವರ ಚರ್ಮವು ಎಲುಬುಗಳ ಮೇಲೆ ಸುಕ್ಕಿಕೊಂಡಿದೆ, ಒಣಗಿ ಕಟ್ಟಿಗೆಯಾಗಿದೆ. ನೋಡ್ರಿ, ದೇವರ ವಾಕ್ಯ ಹೇಳ್ತಿರೋದು, ಒಂದು ಕಾಲಕ್ಕೆ ಅವರು ಹೇಗಿದ್ದರು, ಆದ್ರೆ ಈಗ ಅವರು ಹೇಗಿದ್ದಾರೆ. ಇಸ್ರಾಯೇಲ್ನ ಪರಿಸ್ಥಿತಿ ಕುರಿತಾಗಿ ಪ್ರವಾದಿ ಬರೆಯುವಾಗ ಅಳುತ್ತಾ ಅವನು ಬರಿತಾನೆ, ಒಂದು ಕಾಲಕ್ಕೆ ಅವರು ಹಾಲಿನ ಹಾಗೆ, ಅವರು ಹಿಮದ ಹಾಗೆ ಬೆಳ್ಳಗಿದ್ರು, ಹಾಗಿದ್ರು, ಹೀಗಿದ್ರು, ತುಂಬಾ ಚೆನ್ನಾಗಿದ್ರು. ಆದ್ರೆ ಹೀಗೇನಾಗಿದ್ದಾರೆ ಹೇಳ್ರಿ? ಎಲ್ಲ ನಾಶವಾಗಿ ಹೋಗಿದೆ. ಪ್ರೀತಿಯ ದೇವಜನರೇ, ಇದನ್ನ ನಾನು ಯಾಕೆ ಮಾತಾಡ್ತಿದ್ದೇನೆ ಗೊತ್ತಾ? ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಕುರಿತಾಗಿ ದೇವರ ಆತ್ಮನ ಮಾತನಾಡ್ತಾ ಇದ್ದಾನೆ. ಹಾಗೆ ಅದೇ ಪ್ರಲಾಪಗಳ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ ಕೂಡ ನೀವು ನೋಡಬಹುದು. 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅಯ್ಯೋ, ಜನಭರಿತವಾಗಿದ್ದ ನಗರಿಯು ಒಂಟಿಯಾಗಿ ಕೂತು ಬಿಟ್ಟಳಲ್ಲ, ಜನಾಂಗಗಳಲ್ಲಿ ರತ್ನವಾಗಿದ್ದವಳು ವಿಧವೆಯಾದಳು, ಸಂಸ್ಥಾನಗಳಲ್ಲಿ ಶಿರೋಮಣಿಯಾಗಿದ್ದವಳು ಬಿಟ್ಟಿಯಾಳಾದಳು. ಅನೇಕ ವಿಷಯಗಳಿದ್ದಾವೆ ಆತ್ಮಿಕ ಜೀವಿತದಲ್ಲಿ. ನನ್ನನ್ನ ನಿನ್ನನ್ನ ಬೀಳಿಸಬೇಕೆಂಬುದಾಗಿ, ನಾಶ ಮಾಡಬೇಕೆಂಬುದಾಗಿ ವೈರಿ ಯಾವತ್ತೂ ಕೂಡ ಹೋರಾಟ ಮಾಡೇ ಮಾಡ್ತಾನೆ. ನಾನು ಮತ್ತೆ ನೀನು ಎಚ್ಚರಿಕೆಯಾಗಿಲ್ಲದೆ ಹೋದ್ರೆ ನನ್ನನ್ನ ನಿನ್ನನ್ನ ಕಂಪ್ಲೀಟ್ ಆಗಿ ಬೀಳಿಸಿ ನಾಶ ಮಾಡುವಂಥದ್ದೇ ಅವನ ಟಾರ್ಗೆಟ್. ಯಾವಾಗ ನಾವು ಬಿದ್ದೋಗ್ತೀವಿ ಆತ್ಮಿಕ ಜೀವಿತದಲ್ಲಿ, ಯಾವಾಗ ನಾವು ನಾಶವಾಗ್ತೀವಿ, ಯಾವಾಗ ನಮಗೆ ಡಿಸ್ಟ್ರಕ್ಷನ್ ಬರುತ್ತೆ, ಯಾವಾಗ ನಮಗೆ ಪತನ ಉಂಟಾಗುತ್ತೆ, ಕೆಲವು ಕಾರಣಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ 1ನೇ ಅಧ್ಯಾಯ 8ನೇ ವಾಕ್ಯ ಒಂದ್ಸರಿ ನೋಡಬಹುದಾ? ಆಕೆಯು ಪಾಪ ಮಾಡಿ ಅಶುದ್ಧಳಾಗಿದ್ದಾಳೆ. ಮೊದಲನೇದಾಗಿ ನಿನ್ನ ಆತ್ಮಿಕ ಪತನ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಯಾವಾಗ ನೀನು ಪಾಪ ಪದೇ ಪದೇ ಮಾಡ್ತೀಯೋ ಆಗ ನಿನ್ನ ಆತ್ಮಿಕ ಪತನ ಸ್ಟಾರ್ಟ್ ಆಯ್ತು. ದೇವಜನರೇ, ದೇವಸಭೆಯೇ, ದಯಮಾಡಿ ನನ್ನ ಶಬ್ದ ಕೇಳ್ರಿ. ಪದೇ ಪಾಪಕ್ಕೆ ಸೈತಾನನು ನಿನ್ನನ್ನು ಪ್ರೇರೇಪಿಸುವಾಗ, ಪದೇ ಪಾಪಕ್ಕೆ ಈ ಲೋಕ ನಿನ್ನನ್ನು ಪ್ರೇರೇಪಿಸುವಾಗ, ಪದೇ ಪಾಪಕ್ಕೆ ನಿನ್ನ ಶರೀರ ನಿನ್ನನ್ನು ಪ್ರೇರೇಪಿಸುವಾಗ ನೀನು ಪಾಪ ಮಾಡೋದಾದರೆ ನಿನ್ನ ಆತ್ಮಿಕ ಜೀವಿತ ನಾಶನದ ಕಡೆಗೆ ಹೋಗುತ್ತೆ. ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ಬಿದ್ದೋಗ್ತೀಯಾ? ಎಷ್ಟು ಜನ ಇಲ್ಲಿದ್ದೀರಿ? ಇಲ್ಲೇ ಇದ್ದೀರಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಪಾಸ್ಟರ್ ನಿನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಪಾಸ್ಟರ್ ನಿನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಬೇಜಾರು ಮಾಡ್ಕೊಂಬೇಡ ಅಂತ ಹೇಳಿ. ಹಲ್ಲೆಲೂಯಾ. ಆತ್ಮಿಕ ಜೀವಿತದಲ್ಲಿ ಯಾವಾಗ ಪತನಗೊಳ್ತೀವಿ ಹೇಳ್ರಿ? ಪದೇ ಏನ್ ಮಾಡಿದಾಗ, ಏನ್ ಮಾಡಿದಾಗ. ಇನ್ನೊಂದು ಕಾರಣ ಕೂಡ ಹೇಳ್ಬೋದು ನಾನು. 2ನೇ ಅಧ್ಯಾಯ 14ನೇ ವಾಕ್ಯ, ಅದೇ ಪ್ರಲಾಪಗಳ ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ. ಬೇಗ ನಿನ್ನ ಪ್ರವಾದಿಗಳು ಕಂಡು ಹೇಳಿದ ಕಣಿಗಳು ವ್ಯರ್ಥ, ನಿಸ್ಸಾರ. ಅವರು ನಿನ್ನ ದೋಷವನ್ನು ಬಯಲಿಗೆ ತಾರದ ಕಾರಣ ನಿನ್ನ ದುರವಸ್ಥೆಯು ನೀಗಲಿಲ್ಲ. ನಿನ್ನ ವಿಷಯವಾಗಿ ಅವರಿಗೆ ಕಂಡು ಬಂದ ವ್ಯರ್ಥ ದೈವೋಕ್ತಿಗಳು ನೀನು ಗಡಿಪಾರಾಗಿ ಒಯ್ಯಲ್ಪಡುವುದಕ್ಕೆ ಆಸ್ಪದವಾದವು. ಅಲ್ಲಿ ಎಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಮಯ ಇಲ್ಲ. ಒಂದು ಮಾತು ಮಾತ್ರ ಹೇಳ್ತೇನೆ. ಪ್ರವಾದಿಗಳ ಮೂಲಕವಾಗಿ ಅಥವಾ ಅಭಿಷಕ್ತರ ಮೂಲಕವಾಗಿ, ಸೇವಕರ ಮೂಲಕವಾಗಿ ದೇವರು ಮಾತನಾಡುವಂತ ಕರೆಕ್ಷನ್ ಅನ್ನ ಯಾವಾಗ ನೀನು ಸ್ವೀಕಾರ ಮಾಡೋದಿಲ್ವೋ ಆವಾಗ ನಿನ್ನ ಆತ್ಮಿಕ ಪತನ ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಪಾಪ ಪದೇ ಮಾಡುವಾಗ ನೀನೇನಾಗ್ತೀಯ? ಆತ್ಮಿಕವಾಗಿ ಬಿದ್ದೋಗ್ತೀಯ. ದೇವ ಸೇವಕರ ಮೂಲಕವಾಗಿ ದೇವರು ಕೊಡುವ ಕರೆಕ್ಷನ್ ನೀನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಏನಾಗ್ತೀಯ? ಆತ್ಮಿಕವಾಗಿ ಬಿದ್ದೋಗ್ತೀಯ. ಹಲ್ಲೆಲೂಯಾ.
ಒಂದು ದಿವಸ ಬೆಂಗಳೂರಲ್ಲಿ ನನಗೊಬ್ಬ ಒಬ್ಬ ಬ್ರದರ್ ಸಿಕ್ಕಿದ್ರು. ಆ ಬ್ರದರ್ ಹತ್ರ ನಾನು ಮಾತನಾಡುವಾಗ ಅವ್ರು ನನಗೆ ಮಾತನಾಡಿ, ಎಲ್ಲ ಬ್ರದರ್ ಹೇಗಿದ್ದೀರಾ ಹಾಗೆ ಹೇಗೆ ಎಲ್ಲ ಮಾತನಾಡಿದ ನಂತರ ನಾನು ಕೇಳಿದೆ, ಸಭೆಗೆ ಹೋಗ್ತಾ ಇದ್ದೀರಾ, ಸಭೆ ಎಲ್ಲ ಹೇಗಿದೆ ಅಂತ ಕೇಳಿದೆ. ಅವ್ರು ನನಗೆ ಸಭೆಯೆಲ್ಲ ಪರಿಚಯ ಆದವರು. ನಾನು ಅವ್ರನ್ನ ಕೇಳಿದೆ, ಸಭೆ ಎಲ್ಲ ಹೇಗಿದೆ, ಸಭೆಗೆ ಹೋಗ್ತಾ ಇದ್ದಾರೆ ಅಂತ ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲ ಪಾಸ್ಟ್ರೆ ನಾನು ಚರ್ಚ್ಗೆ ಹೋಗ್ತಾ ಇಲ್ಲ ಅಂದರು. ಏನಂದ್ರು? ಚರ್ಚ್ಗೆ. ನನಗೆ ಶಾಕ್ ಆಯಿತು. ನಾನಂದೆ, ಯಾಕೆ ಹೋಗ್ತಾ ಇಲ್ಲ ನೀವು ಸಭೆಗೆ, ಯಾಕೆ ಹೋಗ್ತಾ ಇಲ್ಲ? ಅವ್ರು ಹೇಳಿದ್ರು, ಏನು ಪಾಸ್ಟ್ರೆ, ನಮ್ಮ ಪಾಸ್ಟ್ರ್ ಚರ್ಚ್ಗೆ ಹೋದ್ರೆ ನನಗೆ ಪ್ರೈಸ್ ಲಾರ್ಡ್ ಹೇಳೋದೇ ಇಲ್ಲ. ಏನಂತೆ? ಜೊತೆಗೆ ಹೇಳ್ರಿ, ಏನಂತೆ? ಪ್ರೈಸ್ ಲಾರ್ಡ್ ಹೇಳಲ್ಲವಂತೆ. ಅದಕ್ಕೆ ಈ ಅಪ್ಪ ಏನು ಮಾಡಿದಾನೆ? ಪ್ರೈಸ್ ಲಾರ್ಡ್ ಹೇಳದೆ ಇರೋದಕ್ಕೆ ಚರ್ಚ್ ಬಿಡುವಂಥ ವ್ಯಕ್ತಿಗಳಿರೋ ಕಾಲಘಟ್ಟಗಳಲ್ಲಿ, ಬ್ರದರ್ ತಪ್ಪು ಮಾಡ್ತಾ ಇದೆಯಾ, ಸಿಸ್ಟರ್ ತಪ್ಪು ಮಾಡ್ತಾ ಇದೆಯಾ, ನಿನ್ನ ಜೀವಿತ ಬದಲಾವಣೆ ಮಾಡ್ಕೊ ಅಂತ ಏನಾದ್ರು ಖಂಡಿಸಿದ್ರೆ ಚರ್ಚ್ಗೆ ಹೋಗ್ತೀವಾ? ನಿಮ್ಮ ಪಾಸ್ಟರ್ ಯಾವತ್ತಾದ್ರೂ ನಿಮ್ಮನ್ನು ನೋಡಿ, ನೀನು ಮಾಡ್ತಾ ಇರೋದು ತಪ್ಪಮ್ಮ ಬ್ರದರ್, ನೀನು ಮಾಡ್ತಾ ಇರೋದು ತಪ್ಪು, ಇದು ವಾಕ್ಯಕ್ಕೆ ವಿರುದ್ಧ, ಈ ಥರ ನೀನು ಮಾಡಬೇಡ ಅಂತ ಕರೆಕ್ಷನ್ ಮಾಡಿದ್ರೆ ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ದೊಡ್ಡ ಆಶೀರ್ವಾದ ಮುಂದೆ ದೇವ್ರು ನಿನಗೋಸ್ಕರ ಇಟ್ಟಿರ್ತಾನೆ. ಎಲ್ಲಿ ಕರೆಕ್ಷನ್ ಅನ್ನ ಅಕ್ಸೆಪ್ಟ್ ಮಾಡೋದಿಲ್ವೋ ಅಲ್ಲಿ ಡಿಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೇನೋ ಕೆಲವು ಪ್ರವಾದನೆಗಳು ಹೇಳಿ ನಿಮ್ಮನ್ನು ಎನ್ಕರೇಜ್ ಮಾಡಿ ಬೂಸ್ಟ್ ಮಾಡಿ ಹೋಗೋಕೆ ನಾನು ಬಂದಿಲ್ಲ. ನಾನು ಆ ಥರ ಮಾಡೋದಿಲ್ಲ. ಹಲ್ಲೆಲೂಯಾ. ವಾಕ್ಯ ಏನಿದೆಯೋ ಅದನ್ನು ನನಗೂ ಒಂದೇ ನಿನಗೂ ಒಂದೇ ವಾಕ್ಯ. ಇದು ನಾನು ನಿನಗೆ ಪ್ರಸಂಗ ಮಾಡುವಾಗ ಅದೇ ವಾಕ್ಯ ನನಗೂ ಮಾತಾಡ್ತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಕರೆಕ್ಷನ್ ಅಕ್ಸೆಪ್ಟ್ ಮಾಡಬೇಕು. ಯವನಸ್ಥರು ಕರೆಕ್ಷನ್ ಅಕ್ಸೆಪ್ಟ್ ಮಾಡ್ರಿ. ಸೇವಕರ ಮೂಲಕವಾಗಿ ದೇವ್ರು ಮಾತನಾಡಿದ್ರೆ ಅಕ್ಸೆಪ್ಟ್ ಮಾಡ್ರಿ, ಸ್ವೀಕಾರ ಮಾಡ್ರಿ. ತಂದೆ ತಾಯಿಗಳ ಮೂಲಕವಾಗಿ ದೇವ್ರು ಮಾತನಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ರಿ. ನೀವು ಕರೆಕ್ಷನ್ ಅನ್ನು ಸ್ವೀಕಾರ ಮಾಡುವಾಗ ನೀವು ಗಡಿಪಾರಾಗೋದಿಲ್ಲ, ನೀವು ನಾಶವಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾ ಹೋದ್ರೆ ಇನ್ನೂ ಅನೇಕ ಕಾರಣಗಳಿದ್ದಾವೆ. ನಾನು ಹೇಳಲಿಕ್ಕೆ ಬಯಸ್ತಾ ಇರ್ತಕ್ಕಂಥ ವಿಷಯ, ಎಲ್ಲಿ ಪಾಪ ಪದೇ ಪದೇ ಹೆಚ್ಚಾಗುತ್ತೋ, ಎಲ್ಲಿ ಕರೆಕ್ಷನ್ ಅಕ್ಸೆಪ್ಟ್ ಮಾಡೋದಿಲ್ವೋ ಅಲ್ಲಿ ಆತ್ಮಿಕ ಪತನ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇಸ್ರಾಯೇಲ್ರ ಲೈಫಲ್ಲಿ ಅದೇ ಆಗಿದ್ದು. ಅವರು ಪದೇ ಪದೇ ಪಾಪ ಮಾಡಿದ್ರು. ಅದೇ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಅವರ ಅಧರ್ಮವು ಸೊದೋಮ್ ಗೊಮೋರ ಪಟ್ಟಣಕ್ಕಿಂತ ಹೆಚ್ಚಾಯಿತು, ಅವರ ಪಾಪ ಸೊದೋಮ್ ಗೊಮೋರ ಪಟ್ಟಣಕ್ಕಿಂತ ಹೆಚ್ಚಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರೀತಿಯ ದೇವಜನರೇ, ಎಲ್ಲಿ ಪಾಪ ಹೆಚ್ಚಾಯಿತೋ, ಎಲ್ಲಿ ಅಧರ್ಮ ಹೆಚ್ಚಾಯಿತೋ, ಎಲ್ಲಿ ಕರೆಕ್ಷನ್ಗೆ ಅವಕಾಶ ಇಲ್ವೋ ಅಲ್ಲಿ ದೇವಜನರು ಗಡಿಪಾರಾದರು, ಅಲ್ಲಿ ದೇವಜನರು ನಾಶವಾದರು ಎಂಬುದಾಗಿ ಸತ್ಯವೇದಲ್ಲಿ ನಾವು ನೋಡ್ತೇವೆ. ಇವತ್ತು ಸಭೆಗೆ ದೇವರಾತ್ಮನ ಮಾತನಾಡ್ತಾ ಇರುವಂಥದ್ದು, ನಿನ್ನ ಆತ್ಮಿಕ ಜೀವಿತ ಪತನಗೊಳ್ಳದ ಹಾಗೆ ನೀನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಿನ್ನ ಮೇಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟನೇ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ನಾನು ಬೇಗ ಮುಗಿಸ್ತಾ ಇದ್ದೇನೆ. ಮತ್ತಿನ್ನೊಂದ್ಸಲ ಬರೋಣವಾ? 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ. ಬೇಗ 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ. ಅಲ್ಲಿ ನಾವು ನೋಡ್ಲಿಕ್ಕೆ ಬಯಸ್ತಕ್ಕಂಥ ವಿಷಯ, ಒಂದು ಪ್ರಾರ್ಥನೆ ಪ್ರವಾದಿ ಮಾಡ್ತಾ ಇದ್ದಾನೆ. ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು. ಆದರೆ ದೇವದೂತನು ಬಂದಾಗ ನಿನಗೆ ಯಾಕೆ ಸಾಕಾಯಿತು, ಏನು ಪ್ರಾಬ್ಲಮ್ ಆಯಿತು ಅಂತ ದೇವದೂತನ ಕೇಳಲಿಲ್ಲ. ದೇವದೂತನ ಒಂದೇ ಮಾತು ಹೇಳ್ತಿದ್ದಾನೆ, ಎದ್ದು ತಿಂದು ಕುಡಿ, ಎದ್ದು ತಿಂದು ಕುಡಿ. ಅದಾದ ನಂತರ ಕೂಡ ಅವನು ತಿಂದು ಮತ್ತೆ ಮಲಗಿಬಿಡ್ತಾನೆ, ಮತ್ತೆ 2ನೇ ಸಾರಿ ಎಬ್ಬಿಸ್ತಾನೆ, ಎದ್ದು ತಿಂದು ಕುಡಿ. ಅದಾದ ನಂತರ ಅವನಿಗೊಂದು ಪ್ರಾಣ ಇದೆ ಎಂಬುದಾಗಿ ದೇವದೂತನ ಹೇಳ್ತಾನೆ. ಆ ಪ್ರಯಾಣ ಮಾಡಿ ಒಂದು ಓರೇಬ್ ಎನ್ನುವಂಥ ಒಂದು ದೇವಗಿರಿಗೆ ಅವನು ಬರೋದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಬೇಗ ಹೋಗ್ತಾ ಇದ್ದೇನೆ. ದಯಮಾಡಿ ನೀವು ಮನೆಗೆ ಹೋಗಿ 19ನೇ ಅಧ್ಯಾಯ ದಯಮಾಡಿ ಮೆಡಿಟೇಟ್ ಮಾಡ್ರಿ, ಧ್ಯಾನ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ನನ್ನ ಕಡೆ ನೋಡ್ರಿ. ಈ ಅರಣ್ಯದ ಒಳಗಡೆ ದೇವದೂತನು ಎಲೆಯಲ್ಲಿ ಕಾಣಿಸ್ಕೊಂಡ ದೇವದೂತನು ಎಲೆನೊಟ್ಟಿಗೆ ಮಾತನಾಡಿದ್ನ, ಎಲೆನಿಗೆ ರೊಟ್ಟಿ ಕೊಟ್ಟನ, ಎಲೆನಿಗೆ ನೀರನ್ನು ಕೊಟ್ಟನ. ಅದಾದ ನಂತರ ಆ ದೇವದೂತ ಹೇಳ್ತಿದ್ದಾನೆ, ನಿನಗೆ ಶಕ್ತಿ ಮೀರುವಷ್ಟರ ಮಟ್ಟಿಗೆ ಪ್ರಯಾಣ ಹೊಂದಿದೆ, ನೀನೇನು ಮಾಡಬೇಕು, ಪ್ರಯಾಣ ಮಾಡಿ ಎಲ್ಲಿಗೆ ಹೋಗ್ಬೇಕು, ದೇವಗಿರಿ ಆಗಿರ್ತಕ್ಕಂಥ ಓರೇಬ್ಗೆ ಹೋಗ್ಬೇಕು. ಮುಂದಿನ ವಾಕ್ಯದಲ್ಲಿ ನೋಡುವಾಗ ಆ ಬೆಟ್ಟಕ್ಕೆ ಹೋದಾಗ ದೇವರು ಅವನ ಜೊತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರೀತಿಯ ದೇವಜನರೇ, ದೇವದೂತ ನಡೆದು ಬಂದ ಅದೇ ಸ್ಥಳದಲ್ಲಿ ದೇವರು ಯಾಕೆ ಮಾತನಾಡಲಿಲ್ಲ?
ಯಾಕೆ 40 ದಿನಗಳ ಪ್ರಯಾಣ ಅವನು ಮಾಡಬೇಕಾಗಿತ್ತು? ಹಗಲು ರಾತ್ರಿ 40 ದಿವಸಗಳ ಕಾಲ ಅವನು ಪ್ರಯಾಣ ಮಾಡಿದ ನಂತರ ಒಂದು ಬೆಟ್ಟಕ್ಕೆ ಅವನು ಬಂದಾಗ ಅಲ್ಲೇ ದೇವರು ಯಾಕೆ ಅವನ ಜೊತೆ ಮಾತನಾಡಿದ್ರು? ಯಾವತ್ತಾದ್ರೂ ಆಲೋಚಿಸಿದ್ದೀರಾ ನೀವು? Praise the Lord. Hallelujah. Every location is not an allocation. ಎಲ್ಲ ಸ್ಥಳಗಳಲ್ಲಿ ದೇವರು ಇರ್ತಾರೆ, ಆದರೆ ಎಲ್ಲ ಸ್ಥಳಗಳಲ್ಲಿ ದೇವರು ಮಾತನಾಡೋದಿಲ್ಲ. Hallelujah. ದೇವರು ನಿನಗೆ ಕೊಟ್ಟ ಸಭೆ ಇದೆಯಲ್ಲ, ದೇವರು ನಿನಗೆ ಕೊಟ್ಟ ಸಭೆ ಇದೆಯಲ್ಲ, ಆ ಸಭೆಯಲ್ಲಿ ನೀನು ನಂಬಿಗಸ್ತನಾಗಿದ್ದಾಗ ಮಾತ್ರವೇ ದೇವರು ನಿನಗೋಸ್ಕರ ಮಾತನಾಡ್ತಾರೆ, ನಿನಗೋಸ್ಕರ ಕೆಲಸ ಕಾರ್ಯಗಳು ಮಾಡ್ತಾರೆ. ಹಲ್ಲೆಲೂಯಾ. ಬಣ್ಣದ ಚಿಟ್ಟೆಯ ಹಾಗೆ ಬಣ್ಣದ ಹೂಗಳನ್ನು ಒಂದರಿಂದ ಒಂದು ಚೇಂಜ್ ಮಾಡುತ್ತಲ್ಲ ಚಿಟ್ಟೆ. ಹಲೋ, ಇದ್ದೀರಾ? ಇಲ್ಲಿದ್ದೀರಾ? ಇರೋರೊಂದ್ಸರಿ ಕೈ ಎತ್ತರ ಮೇಲೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಿನ್ನ ಬಗ್ಗೆ ಮಾತಾಡ್ತಿರೋದು ಪಾಸ್ಟರ್ ಅಂತ ಹೇಳ್ರಿ ಒಂದ್ಸರಿ. ಬಣ್ಣದ ಚಿಟ್ಟೆ ಹೂಗಳನ್ನು ಬದಲಾಯಿಸುವ ಹಾಗೆ ನಾನು ಮತ್ತೆ ನಿನ್ನ ಸ್ಥಳಗಳನ್ನ, ಸಭೆಗಳನ್ನ ಬದಲಾಯಿಸಿದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಸೇವಕರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಎಷ್ಟು ಜನ ನಿಮ್ಮ ಸೇವಕರನ್ನ ಪ್ರೀತಿ ಮಾಡ್ತೀರಾ ನೀವು? ಎಷ್ಟು ಜನ ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥಿಸ್ತೀರಿ? ಅವರಿಗೆ ನೀವು ವಿಧೇಯರಾಗಿ, ಸಭೆಗೆ ನೀವು ವಿಧೇಯರಾಗಿ ಯಾವಾಗ ನಡ್ಕೊಳ್ತೀರೋ ಆಗ ದೇವರ ಆತ್ಮ ನಿಮ್ಮ ಜೊತೆ ಮಾತನಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಸ್ಥಿತಿಗತಿಗಳನ್ನ ನಾವು ಗಮನಿಸಿ ನೋಡುವಾಗ ಅಲ್ಲಿ ಒಳ್ಳೇದಾಗಲಿಲ್ಲ, ಇಲ್ಲಿ ಒಳ್ಳೇದಾಗಲಿಲ್ಲ, ಅಲ್ಲಿ ನಡೀಲಿಲ್ಲ, ಇಲ್ಲಿ ಈಗ ಅನೇಕ ವ್ಯಕ್ತಿಗಳು ಏನು ಮಾಡ್ತಾ ಇದಾರೆ ಇಲ್ರಿ? ಓಡಾಟ ಮಾಡ್ತಾ ಇದ್ದಾರೆ. ದೇ ಆರ್ ರೋಮಿಂಗ್. ಆ ರೀತಿಯಾಗಿ ನಾನು ಮತ್ತೆ ನೀನು ಇರಬಾರ್ದು. ದೇವರು ನನಗೆ ಕೊಟ್ಟಂಥ ಅಭಿಷಕ್ತನ ಅಡಿಯಲ್ಲಿ, ದೇವರು ನನಗೆ ಕೊಟ್ಟ ಸಭೆಯಲ್ಲಿ ನಾನು ಮತ್ತೆ ನೀನು ನಂಬಿಗಸ್ತನಾಗಿ ಮಾತ್ರವೇ ದೇವರ ಅದ್ಭುತ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓರೆ ಬೆಟ್ಟದಲ್ಲಿ ದೇವರು ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರು ಹೇಳ್ತಾರೆ, ಏಲೇನೇ ನೀನು ಇಲ್ಲೇನು ಮಾಡ್ತಾ ಇದೀಯಾ? ಅನೇಕ ಪರಿಸ್ಥಿತಿಗಳು, ಅನೇಕ ಸಿಚುವೇಶನ್ ಅವನು ಎಕ್ಸ್ಪ್ಲೇನ್ ಮಾಡಿ ಏಲಿಯಾ ಇನ್ನೊಂದು ಮಾತು ಹೇಳ್ತಾನೆ, ಸ್ವಾಮಿ ಅವರು ನನ್ನನ್ನು ಸಾಯಿಸಬೇಕೆಂಬುದಾಗಿ ಇದ್ದಾರೆ. ಯಾರು ಸಾಯಿಸ್ಬೇಕಂತಿದ್ದಾರೆ? ಯೆಜೆಬೇಲಳು ಮತ್ತು ಬಾಳನ ಪ್ರವಾದಿಗಳನ್ನ ಏನು ಮಾಡ್ಬೇಕಂತಿದ್ದಾರೆ? ಸಾಯಿಸ್ಬೇಕೆಂಬುದಾಗಿ ಇದ್ದಾರೆ. ನೋಡ್ರಿ, ಅವನ ಮೊದಲನೇ ಪ್ರಾರ್ಥನೆ ಏನಾಗಿತ್ತು ಗೊತ್ತಾ? ನನಗೆ ಸಾಕಾಯಿತು, ನನ್ನನ್ನ ಸಾಯಿಸ್ಬಿಡು, ನನ್ನ ಪ್ರಾಣವನ್ನ ತೆಗೆದು ಬಿಡು. ಎರಡನೇ ಪ್ರಾರ್ಥನೆ ಏನ್ ಗೊತ್ತಾ? ಅವ್ರು ನನ್ನನ್ನ ಸಾಯಿಸ್ಬೇಕಂತ ಇದ್ದಾರೆ. ದೇವ್ರು ಹೇಳ್ತಾರೆ, ನೀನು ಮತ್ತೆ ಇಲ್ಲಿಂದ ವಾಪಸ್ ಹೋಗು, ಮತ್ತೆ ಇಲ್ಲಿಂದ ವಾಪಸ್ ಹೋಗು. ಕೆಲವು ವ್ಯಕ್ತಿಗಳನ್ನ ನೀನು ಅಭಿಷೇಕ ಮಾಡಬೇಕಾಗಿದೆ, ಕೆಲವು ಅರಸರುಗಳನ್ನ ನೀನು ಅಭಿಷೇಕ ಮಾಡಬೇಕಾಗಿದೆ, ಕೆಲವು ಪ್ರವಾದಿಗಳನ್ನ ನೀನು ಪ್ರವಾದಿಯನ್ನಾಗಿ ಅಭಿಷೇಕ ಮಾಡಬೇಕಾಗಿದೆ. ಇಲ್ಲಿಂದ ನೀನು ವಾಪಸ್ ಹೋಗಿ ಎಂಬುದಾಗಿ ದೇವರು ವಾಪಸ್ ಕಳಿಸ್ತಾರೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಮಯ ಇಲ್ಲ. ಪ್ರೀತಿಯ ದೇವ ಜನ, ನನ್ನ ಕಡೆ ನೋಡ್ರಿ, ಎಲಿಯನು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ರ? ಏನ್ ಎಲಿಯನ ಪ್ರಾರ್ಥನೆ? ನನಗೆ ಸಾಕಾಯ್ತು ನನ್ನ ಪ್ರಾಣವನ್ನ. ಅದ್ರ ಬಗ್ಗೆ ದೇವ್ರು ಏನಾದ್ರು ಮಾತಾಡಿದ್ರ? ಯಾಕೆ ಸಾಕಾಯ್ತಪ್ಪ, ಏನಾಯ್ತಪ್ಪ, ನಾನಿದ್ದೀನಪ್ಪ, ಏನಾದ್ರು ಹೇಳಿದ್ರ ದೇವರು? ಇಲ್ಲ. ಅವ್ರು ನನ್ನ ಸಾಯಿಸ್ಬೇಕು ಅಂತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ನಲ್ಲ, ಆವಾಗ ಏನಾದ್ರು ದೇವ್ರು ಮಾತನಾಡಿದ್ರ ಅದ್ರ ಬಗ್ಗೆ? ನನ್ನ ಕಡೆ ನೋಡ್ರಿ, ಒಂದು ಮಾತು ನಿಮಗೆ ಹೇಳ್ತೇನೆ, ನಿಮ್ಮ ಎಲ್ಲಾ ಪ್ರಾರ್ಥನೆಗಳನ್ನ ದೇವರು ಕೇಳಿ ಉತ್ತರ ಕೊಡೋದಿಲ್ಲ. ಹಲ್ಲೆಲೂಯಾ. ನಿಮ್ಮ ಎಲ್ಲಾ ಪ್ರಾರ್ಥನೆಗಳನ್ನ ಕೇಳಿ ದೇವರು ನಿಮಗೇನು ಕೊಡೋದಿಲ್ಲ? ಉತ್ತರ ಕೊಡಬೇಕಂತೇನಿಲ್ಲ. ಒಂದು ವೇಳೆ ಆ ಥರ ಎಲ್ಲ ಪ್ರಾರ್ಥನೆಗೂ ದೇವರು ಎಸ್ ಎಸ್ ಅಂತ ಉತ್ತರ ಕೊಟ್ಟಿದ್ರೆ ಇಲ್ಲಿ ಅರ್ಧಕ್ಕರ್ಧ ಜನ ಇರ್ತಾ ಇರಲಿಲ್ಲ. ನಾನಂತೂ ಇರ್ತಾ ಇರಲಿಲ್ಲ. ನಾನು ಅನೇಕ ಸರಿ ದೇವ್ರಿಗೆ ಹೇಳಿದ್ದು, ದೇವರೇ ನನಗೆ ಸಾಕಾಯ್ತು ಸ್ವಾಮಿ, ಇವಾಗಲೇ ತೆಗೆದುಬಿಡು, ಪರಲೋಕಕ್ಕೆ ನಾನು ಬರ್ತೀನಿ ಅಂತ. ಹಲ್ಲೆಲೂಯಾ. ಯಾಕೆ ದೇವರು ಆ ಎಲಿಯನ ಪ್ರಾರ್ಥನೆಯನ್ನ ಕೇಳಲಿಲ್ಲ? ಯಾಕೆ ದೇವರು ಆ ಎಲಿಯನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ? 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ, ಬೇಗ 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ ಅದರ 11ನೇ ವಾಕ್ಯ. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬದ್ದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಹಲ್ಲೆಲೂಯಾ. ಎಷ್ಟನಕ್ಕೆ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ. ಎಲ್ಲರೂ ಸಾಯುವ ಹಾಗೆ ನಾನು ಕೂಡ ಸಾಯಬೇಕು ಅಂತ ಎಲಿಯ ಆಲೋಚನೆ ಮಾಡಿದ.
ಆದರೆ ಅವನನ್ನು ದೇಹ ಸಮೇತವಾಗಿ ಒಯ್ಯಬೇಕೆಂಬುದಾಗಿ ದೇವರ ಆಲೋಚನೆ ಇತ್ತು. ಪ್ರೈಸ್ ದಿ ಲಾರ್ಡ್. ನಿನ್ನ ಆಲೋಚನೆ ಏನಿದ್ರು, ನಿನ್ನ ಆಲೋಚನೆ ಏನಿದ್ರು ಅದಕ್ಕಿಂತ ದೊಡ್ಡದಾಗೇ ಇರುತ್ತೆ ಕರ್ತನ ಆಲೋಚನೆ. ಹಲ್ಲೆಲೂಯಾ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂಬುದಾಗಿ ಇವರ ಕುರಿತಾಗಿ ನಾನು ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನ ನಾನೇ ಬಲ್ಲೆನು. ಅವು ಹಿತದ ಆಲೋಚನೆಗಳು ಹೊರತು ಅಹಿತದ ಆಲೋಚನೆಗಳು ಅಲ್ಲ. ಪ್ರೀತಿಯ ದೇವ ಜನರೇ, ನಿನ್ನ ಲೈಫ್ ಬಗ್ಗೆ ದೇವ್ರಿಗೊಂದು ಆಲೋಚನೆ ಇದೆ, ನಿನ್ನ ಜೀವಿತದ ಬಗ್ಗೆ ದೇವ್ರಿಗೊಂದು ಆಲೋಚನೆ ಇದೆ. ಇವತ್ತು ಇಲ್ಲಿ ನನ್ನ ಶಬ್ದ ಕೇಳುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕುರಿತಾಗಿ ಪರಲೋಕಕ್ಕೊಂದು ಆಲೋಚನೆ ಇದೆ, ಪರಲೋಕಕ್ಕೊಂದು ಉದ್ದೇಶ ಇದೆ. ಇವತ್ತು ನೀನು ಆ ದೇವರ ಚಿತ್ತಕ್ಕೆ ಒಳಪಡೋದಾದ್ರೆ, ಇವತ್ತು ನೀನು ಆ ದೇವರ ಉದ್ದೇಶಕ್ಕೆ ಒಳಪಡೋದಾದ್ರೆ, ನೀನು ಊಹಿಸೋದಕ್ಕಿಂತ ಹೆಚ್ಚಾಗಿ ದೇವರು ನಿನ್ನನ್ನು ಮೇಲೆತ್ತಿ ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀನು ಆಲೋಚನೆ ಮಾಡ್ತಾ ಇರ್ಬೋದು, ಒಂದು ಚಿಕ್ಕ ಮನೆ ಕಟ್ಕೊಂಡು ನಾನು ಅದರಲ್ಲಿ ಇದ್ಬಿಟ್ರೆ ಸಾಕೆಂಬುದಾಗಿ. ಆದ್ರೆ ದೇವರ ಆಲೋಚನೆ ನೀನು ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ ಕಟ್ಟಬೇಕೆಂಬುದಾಗಿ. ಹಲ್ಲೆಲೂಯಾ. ನಿನಗೆ ಅರ್ಥ ಆಗಲಿ ಅಂತ ಕೆಲವು ಉದಾಹರಣೆಗಳು ಹೇಳ್ತಾ ಇದ್ದೇನೆ. ನೀನು ಆಲೋಚನೆ ಮಾಡ್ಬೋದು ಯಾವುದೋ ಒಂದು 800 ಕಾರ್ ತಗೊಂಡ್ಬಿಟ್ರೆ ಸಾಕು ಅಂತ. ಹಲ್ಲೆಲೂಯಾ. ನಿನಗೆ ಒಳ್ಳೆ ಮರ್ಸಿಡೀಸ್ ಬೆನ್ಸ್ ಕೊಡಬೇಕು ಅಂತ ದೇವರ ಆಲೋಚನೆ. ಯಾರು ಆಮೇಲೆ ಹೇಳಲಿಲ್ಲ ಸ್ವಲ್ಪ, ಯಾರು ಫಸ್ಟ್ ಆಮೇಲೆ ಹೇಳಿದ್ರೆ ಅವ್ರಿಗೆ ಮಾತ್ರ ಕೊಡೋ ಸ್ವಲ್ಪ. ಹಲ್ಲೆಲೂಯಾ. ಅರ್ಥ ಆಗ್ಲಿ ಅಂತ ಉದಾಹರಣೆಗಳು ಹೇಳ್ತಾ ಇದ್ದೀನಿ. ನಿನ್ನ ಲೈಫ್ ಕುರಿತಾಗಿ ನಿನಗಿರತಕ್ಕಂಥ ಆಲೋಚನೆಗಳೆಲ್ಲ ದೇವರ ಆಲೋಚನೆಗಳು. ದೇವರ ವಾಕ್ಯ ಹೇಳುತ್ತೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಲೈಫ್ ಬಗ್ಗೆ ನೀನೇನು ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಜೀವಿತದ ಕುರಿತಾಗಿ ನೀನು ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಫ್ಯೂಚರ್ ಬಗ್ಗೆ ನಿನ್ನ ಆಲೋಚನೆ ಏನು? ನಿನ್ನ ಮಕ್ಕಳ ಬಗ್ಗೆ ನಿನ್ನ ಆಲೋಚನೆ ಏನು? ನಿನ್ನ ಮ್ಯಾರೇಜ್ ಬಗ್ಗೆ ನಿನ್ನ ಆಲೋಚನೆ ಏನು? ನಿನ್ನ ಸೇವೆ ಬಗ್ಗೆ ನಿನ್ನ ಆಲೋಚನೆ ಏನು? ನಿನ್ನ ಆಲೋಚನೆಗಿಂತ 1000 ಪಟ್ಟು ಉತ್ತಮವಾದ ಆಲೋಚನೆ ಪರಲೋಕಕ್ಕೆ ಈ ರಾತ್ರಿ ಇದೆ. ಈ ರಾತ್ರಿ ದೇವರಾತ್ಮನ ಆಲೋಚನೆ ನಿನಗೆ ಬಿಡುಗಡೆ ಮಾಡುವಾಗ ನಂಬಿಕೆಯಿಂದ ನೀನು ಸ್ವೀಕಾರ ಮಾಡೋದಾದ್ರೆ ನಿನ್ನ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ನಂಬೋರು ಮಾತ್ರ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಏಲೇನು ಆಲೋಚನೆ ಮಾಡಿದ್ರೆ ಎಲ್ಲರ ಹಾಗೆ ನಾನು ಕೂಡ ಸಾಯ್ಬೇಕೆಂಬುದಾಗಿ. ಆದರೆ ದೇವರು ಹೇಳ್ತಿದ್ದಾರೆ, ಎಲ್ಲರ ಹಾಗೆ ನೀನು ಸಾಯಂಗಿಲ್ಲ ಮಗನೇ, ನೀನು ದೇಹದ ಸಮೇತನಾಗಿ ಪರಲೋಕಕ್ಕೆ ಒಯ್ಯಲ್ಪಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರ ಹಾಗೆ ಈ ಅನಾರೋಗ್ಯದಲ್ಲಿ ನೀನು ಸಾಯೋದಿಲ್ಲ. ಎಲ್ಲರ ಹಾಗೆ ಈ ಸಮಸ್ಯೆಯಲ್ಲೇ ಮುಳುಗೋಗಿ ನೀನು ಸತ್ತು ಹೋಗೋದಿಲ್ಲ. ಎಲ್ಲರ ಹಾಗೆ ಈ ಸಾಲದಲ್ಲೇ ನೀನು ಇದ್ದು ಈ ಸಾಲದಲ್ಲೇ ನೀನು ಸಾಯೋದಿಲ್ಲ. ಎಲ್ಲರ ಹಾಗೆ ಈ ಶಾಪದ ಬಂಧನದಲ್ಲಿ ನಿನ್ನ ಲೈಫ್ ಎಂಡ್ ಆಗೋದಿಲ್ಲ. ನಿನ್ನ ಪರಿಸ್ಥಿತಿಗೆ ಬದಲಾವಣೆ ತರ್ತಕ್ಕಂಥ ದೇವರ ಉದ್ದೇಶ, ದೇವರ ಆಲೋಚನೆ ಪರಲೋಕಕ್ಕಿದೆ. ಹಲ್ಲೆಲೂಯಾ. ಏನ್ ಮಾಡ್ಬೇಕಾಗಾದ್ರೆ ಅದೇ ಪ್ರಲಾಪಗಳ ಪುಸ್ತಕಕ್ಕೆ ಬರೋಣ ಒಂದ್ಸಾರಿ. 5ನೇ ಅಧ್ಯಾಯ 22ನೇ ವಾಕ್ಯ. ಬೇಗ ಕೊನೆಯದಾಗಿ ನಾನು ಓದಿ ಮುಗಿಸ್ತಾ ಇದ್ದೇನೆ. ಪ್ರಲಾಪಗಳ ಪುಸ್ತಕ 5ನೇ ಅಧ್ಯಾಯ 22ನೇ ವಾಕ್ಯ. ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸು, ನೀನು ತಿರುಗಿಸಿದ ಹಾಗೆ ತಿರುಗುವೆವು. ಪೂರ್ವ ಕಾಲದ ಸುಸ್ಥಿತಿಯನ್ನು ನಮಗೆ ಮತ್ತೆ ದಯಪಾಲಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ 2ನೇ ಅಧ್ಯಾಯ 19ನೇ ವಾಕ್ಯ ಕೂಡ ಒಂದ್ಸರಿ ಓದೋಣವಾ? 2ನೇ ಅಧ್ಯಾಯ 19ನೇ ವಾಕ್ಯ. ಬೇಗ ಬೇಗ. ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯದ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈಯೆತ್ತಿ ಪ್ರಾರ್ಥಿಸಿರಿ. 3 ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ. 3 ವಿಷಯಗಳು. ಇವತ್ತು ಈ 3 ವಿಷಯಗಳಿಗೆ ನಾನು ನನ್ನ ಜೀವಿತವನ್ನು, ನಿನ್ನ ಜೀವಿತವನ್ನು ಒಪ್ಪಿಸ್ಕೊಡೋದಾದ್ರೆ ಒಂದು ರಿಸ್ಟೋರೇಷನ್ ದೇವರಾತ್ಮ ನಿಮ್ಮ ಲೈಫಲ್ಲಿ ಮಾಡ್ತಾರೆ. ಮೊದಲನೇದಾಗಿ ನಾನು ಮತ್ತೆ ನೀನು ಮಾಡಬೇಕಾಗಿರೋದು ಪ್ರಾರ್ಥನೆ. ದೇವರ ಉದ್ದೇಶಗಳು ನೆರವೇರಬೇಕಾ? ಪ್ರಾರ್ಥನೆ ಮಾಡು. ಪ್ರವಾದಗಳು ಈಡೇರಬೇಕಾ? ಪ್ರಾರ್ಥನೆ ಮಾಡು. ವಾಗ್ದಾನಗಳು ಸ್ವತಂತ್ರ ಮಾಡ್ಕೊಳ್ಬೇಕಾ? ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಪ್ರಾರ್ಥಿಸಬೇಕು. ದೈವ ಸಭೆ ದಿನಮಾನಗಳಲ್ಲಿ ಪ್ರಾರ್ಥಿಸಬೇಕು. ದೈವ ಜನರು ಈ ದಿನಮಾನಗಳಲ್ಲಿ ಪ್ರಾರ್ಥಿಸಬೇಕು. ಒಂದು ಕಡೆ ಮೀಟಿಂಗ್ ಹೋದಾಗ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ಹೇಳಿದ್ರು, ಪಾಸ್ಟರ್ ದಯಮಾಡಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂದರು. ನನ್ನಿಂದ ಏನು ವಿಷಯಕ್ಕೋಸ್ಕರ ಪ್ರಾರ್ಥಿಸಬೇಕು? ಅವ್ರು ಹೇಳಿದ್ರು, ಸಾಲ ತುಂಬ ಜಾಸ್ತಿ ಆಗಿದೆ ಪಾಸ್ಟರ್, ಪ್ರಾರ್ಥನೆ ಮಾಡಿ.
ಎಷ್ಟಾಗಿದೆಯಪ್ಪ? ಸುಮಾರು ಲಕ್ಷಗಳಾಗಿದ್ದಾವೆ ಪಾಸ್ಟ್ರೆ, ಪ್ರಾರ್ಥನೆ ಮಾಡ್ರಿ. ಓಕೆ, ನಾನು ಖಂಡಿತ ಪ್ರಾರ್ಥನೆಯಲ್ಲಿ ಇಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಅದಾದ್ಮೇಲೆ ಅವ್ರು ಹೇಳಿದ್ರು, ದಯವಿಟ್ಟು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಏನಂತೆ? ಸಾಲ ಮಾಡಿದ್ಯಾರು? ಸಾಲ ಮಾಡಿದ್ಯಾರು? ಉಪವಾಸ ಯಾರು ಮಾಡಬೇಕೀಗ? ಕಳಿಸಲ್ಲ. ನೀವು ಪ್ರಾರ್ಥನಾ ಸಹಾಯ ಕೇಳೋದು ತಪ್ಪಲ್ಲ, ಪ್ರಾರ್ಥನೆ ಸಹಾಯ ಕೇಳ್ರಿ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರು ಪ್ರಾರ್ಥನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರಿಸ್ಥಿತಿ ಬದಲಾವಣೆ ಆಗ್ಬೇಕಂದ್ರೆ ನೀವು ಮೊಣಕಾಲು ಹಾಕಿ ಪ್ರಾರ್ಥಿಸಬೇಕು. ರಾತ್ರಿಯ ಒಂದೊಂದು ಜಾವಗಳಲ್ಲಿ ಎದ್ದೇನು ಮಾಡ್ಬೇಕಂತೆ? ಮಕ್ಕಳ ಪ್ರಾಣ ಹೋಗದ ಹಾಗೆ ಏನ್ ಮಾಡ್ಬೇಕಂತೆ? ಕೈ ಎತ್ತಿ. ಎಷ್ಟು ಜನ ನಿಮ್ಮ ಮಕ್ಕಳಿಗೋಸ್ಕರ ತಂದೆ ತಾಯಿಗಳು ಪ್ರಾರ್ಥಿಸ್ತಾ ಇದ್ದೀರಿ? ಎಷ್ಟು ಜನ ನಿಮ್ಮ ಓಡಾಟದವ್ರಿಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ದೀರಿ? ಎಷ್ಟು ಜನ ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಿ? ಎಷ್ಟು ಜನ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ? ಎಷ್ಟು ಜನ ನಿಮ್ಮ ಸೇವಕರಿಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ? ನಿಮ್ಮ ಸಂಬಂಧಿಕರು, ಸ್ನೇಹಿತರು ರಕ್ಷಣೆ ಹೊಂದಲಿ ಎಂಬುದಾಗಿ ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೀರಿ? ನಿನ್ನ ವೈಯಕ್ತಿಕ ಪರಿಸ್ಥಿತಿಗಳ ಬದಲಾವಣೆ ಆಗಲಿ ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಇವತ್ತು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಾಗಿ ನಾನು ಮತ್ತು ನಿನ್ನ ಬದಲಾವಣೆ ಆಗಬೇಕು. ನಾನೆಲ್ಲ ಹೋದ್ರು ಈ ಉದಾಹರಣೆ ಹೇಳ್ತೇನೆ. ನಮ್ಮ ಕಡೆ ಎಲ್ಲ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತಾರೆ, ದೇವರೇ ರಾತ್ರಿ ಎಲ್ಲ ಕಾಪಾಡಿದ್ದಕ್ಕಾಗಿ, ಈ ಹೊಸ ದಿನ ಕೊಟ್ಟದಕ್ಕಾಗಿ, ಯೇಸುವಿನ ನಾಮದಲ್ಲಿ ಮುಗಿಯಿತು. ಮತ್ತೆ ಯಾವಾಗ ಪ್ರಾರ್ಥನೆ? ಟಿಫನ್ ಬಂದಾಗ. ಯಾವಾಗ? ಕರ್ತನೆ ಈ ಆಹಾರ ಕೊಟ್ಟದಕ್ಕಾಗಿ, ಈ ಆಹಾರವನ್ನು ನೀನು ಆಶೀರ್ವಾದ ಮಾಡು. ಅನೇಕರಿಗೆ ಆಹಾರ ಇಲ್ಲ ಸ್ವಾಮಿ, ಅವ್ರಿಗೂ ನೀನೇ ಕೊಡು, ಯೇಸುವಿನ ನಾಮದಲ್ಲಿ ಮುಗಿಯಿತು. ಮತ್ತೆ ಯಾವಾಗ ಪ್ರಾರ್ಥನೆ? ಮಧ್ಯಾಹ್ನ ಊಟ ಬಂದಾಗ, ಊಟ ಕೊಟ್ಟ ಸ್ವಾಮಿಗೆ ಸ್ತೋತ್ರವು ಸ್ತೋತ್ರವು, ಊಟ ಕೊಟ್ಟ ಸ್ವಾಮಿಗೆ ಸ್ತೋತ್ರ ಮಾಡುತ್ತೇವೆ, ಮುಗೀತು. ಮತ್ತೆ ಯಾವಾಗ ಪ್ರಾರ್ಥನೆ? ರಾತ್ರಿ ಊಟ ಬಂದಾಗ, ದೇವರೇ ನನಗೆ ಸ್ತೋತ್ರ, ನನಗೆ ಆತ್ರ, ಮುಗೀತು. ಮತ್ತೆ ಯಾವಾಗ್ರಿ ಪ್ರಾರ್ಥನೆ? ಮಲಗುವಾಗ, ದೇವರೇ ಈ ದಿನ ಪೂರ್ತಿ ಕಾಪಾಡೋದಕ್ಕಾಗಿ ಸ್ತೋತ್ರ, ಈ ರಾತ್ರಿ ಒಳ್ಳೆ ವಿಶ್ರಾಂತಿ, ಯೇಸುವಿನ ನಾಮದಲ್ಲಿ. ಎಷ್ಟು ಗಂಟೆಗಳ ಕಾಲ ಪ್ರಾರ್ಥನೆ ಎಷ್ಟು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ದಪ್ಪ? 5 ನಿಮಿಷ, 10 ನಿಮಿಷ, 15 ನಿಮಿಷ, ಮುಗೀತು. ಮತ್ತೆ ದೇವ್ರ ಹತ್ರ ಕೇಳೋದು, ದೇವರೇ ನನ್ನ 60 ಲಕ್ಷ ಸಾಲ ತೀರಿಸಪ್ಪ. ಎಷ್ಟು? 60 ಲಕ್ಷ ಸಾಲ ತೀರಿಸ್ಲಿಕ್ಕೆ ಎಷ್ಟೊತ್ತು ಪ್ರಾರ್ಥನೆ ಮಾಡ್ಬೇಕು ಹೇಳ್ರಿ? 5 ನಿಮಿಷ. ದೇವರೇ ಈ ಕಾಯಿಲೆ ವಾಸಿ ಮಾಡಪ್ಪ, ಹಾಸ್ಪಿಟ್ಲಿಗೆ ಹೋದ್ರೆ 10 ಲಕ್ಷ ಆಗುತ್ತೆ, ನೀನು ವಾಸಿ ಮಾಡು ಸ್ವಾಮಿ. ಎಷ್ಟೊತ್ತು ಪ್ರಾರ್ಥನೆ? 2 ನಿಮಿಷ. ದೇವಜನರೇ, ಈ ಅಂತ್ಯ ದಿನಮಾನಗಳಲ್ಲಿ ಯಶಸ್ವಿ ಕ್ರಿಸ್ತಿಯ ಜೀವಿತ ನಾನು ಮತ್ತು ನೀನು ಜೀವಿಸಬೇಕು ಅನ್ನೋದಾದರೆ 2 ನಿಮಿಷ 3 ನಿಮಿಷ ಪ್ರಾರ್ಥನಾ ಜೀವಿತ ಸಾಕಾಗೋದಿಲ್ಲ. ಹಲ್ಲೆಲೂಯಾ. ಗಂಟೆಗಳ ಕಾಲ ದೇವರ ಸನ್ನಿಧಾನದಲ್ಲಿ ಕೂತು ಹೋರಾಡಿ ಪ್ರಾರ್ಥಿಸ್ತಕ್ಕಂಥ ಪ್ರಾರ್ಥನಾತ್ಮನ ಅಭಿಷೇಕವನ್ನ ನಾನು ಮತ್ತು ನಿನ್ನ ದಿನಮಾನಗಳಲ್ಲಿ ಹೊಂದಿಕೊಳ್ಳಬೇಕಾಗಿದೆ. ನನಗೆ ಮತ್ತು ನಿನಗೆ ಮಾದರಿ ಬೇರೆ ಯಾರು ಅಲ್ಲ, ನನಗೂ ಮತ್ತು ನಿನಗೂ ಮಾದರಿ ಯೇಸು ಕ್ರಿಸ್ತನ ಮಾತ್ರವೇ. ಆತನ ದೇವರು ವಾಕ್ಯ ಹೇಳುತ್ತೆ, ರಾತ್ರಿ ಎಲ್ಲ ಬೆಟ್ಟದ ಮೇಲೆ ಪ್ರಾರ್ಥಿಸ್ತಾ ಇದ್ದೇನೋ, ಬೆಳಗಾಗುವ ತನಕ ಬೆಟ್ಟದ ಮೇಲೆ ಪ್ರಾರ್ಥಿಸ್ತಾ ಇದ್ದೇನೋ. ಆತನನ್ನ ಮಾದರಿಯಾಗಿ ಇಟ್ಟುಕೊಂಡು ಈ ದಿನಮಾನಗಳಲ್ಲಿ ಪ್ರಾರ್ಥನಾತ್ಮನ ತುಂಬಲ್ಪಟ್ಟವರಾಗಿ ಅನೇಕರಿಗಾಗಿ ಪ್ರಾರ್ಥಿಸ್ತಕ್ಕಂಥ ಒಂದು ಅಭಿಷೇಕವನ್ನ ಸಭೆಯಾಗಿ ನಾನು ಮತ್ತು ನೀನು ಹೊಂದಿಕೊಳ್ಳಬೇಕಾಗಿದೆ. ಪ್ರಾರ್ಥನೆಗೆ 3 ಮಂಡಳಿಗಳಿದಾವೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಮಯ ಇಲ್ಲ. ಮತ್ತಾಯ 7:7, ಬೇಡಿಕೊಳ್ಳಿರಿ ನಿಮಗೆ, ಹುಡುಕಿರಿ ನಿಮಗೆ, ತಟ್ಟಿರಿ ನಿಮಗೆ. ಬೇಡಿಕೊಳ್ತಕ್ಕಂಥದ್ದು ಮೊದಲನೇ ಮಂಡಲ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಮಾಡ್ತೀವಿ. ದೇವರೇ ನನಗೆ ಅದು ಕೊಡು, ಇದು ಕೊಡು, ಹಂಗೆ ಮಾಡು, ಹಿಂಗೆ ಮಾಡು, ಅದು ಇದು ಎಲ್ಲ ನಾವು ಬೇಡಿಕೊಳ್ತೀವಿ. ಅದು ಮೊದಲನೇ ಮಂಡಲ. ಅದಾದ ನಂತರ ಅಲ್ಲಿಗೆ ಪ್ರಾರ್ಥನೆ ನಿಲ್ಲಿಸಬಾರ್ದು ದೇವಜನರೇ, 2ನೇ ಮಂಡಲಕ್ಕೆ ಹೋಗಬೇಕು. ಅಲ್ಲಿ ನಾವು ಹುಡುಕಬೇಕಂತೆ. ಪ್ರಾರ್ಥನೆಯಲ್ಲಿ ಏನು ಮಾಡ್ಬೇಕಂತೆ? ಏನನ್ನು ಹುಡುಕಬೇಕು ಗೊತ್ತಾ? ದೇವರ ಸಾನ್ನಿಧ್ಯವನ್ನು ಹುಡುಕಬೇಕು, ದೇವರ ಪ್ರಚನ್ನತೆ ಹುಡುಕಬೇಕು, ದೇವರ ಮಹಿಮೆಯನ್ನು ಹುಡುಕಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತಾದ್ರೂ ನೀವು ಪ್ರಾರ್ಥಿಸಿದ್ರ, ದೇವರೇ ನನಗೆ ಅನೇಕ ಅವಶ್ಯಕತೆಗಳಿದ್ದಾವೆ, ಅನೇಕ ಕೊರತೆಗಳಿದ್ದಾವೆ, ಅದೆಲ್ಲ ಒಂದು ಸೈಡಿಗೆ ಇಡ್ತಾ ಇದ್ದೀನಿ ಸ್ವಾಮಿ, ಇವತ್ತು ರಾತ್ರಿ ನಾನು ನಿನ್ನನ್ನು ನೋಡಬೇಕು.
ನಿನ್ನ ಪ್ರಸನ್ನತೆ ನಾನು ನೋಡಬೇಕು ಸ್ವಾಮಿ, ನಿನ್ನ ಮಹಿಮೆ ನಾನು ನೋಡಬೇಕು, ನಿನ್ನ ಜೊತೆ ನನಗೊಂದು ಸಂಬಂಧ ಬೇಕು ಸ್ವಾಮಿ. ಪರಿಶುದ್ಧಾತ್ಮನ ಆಡಳಿತ ನನ್ನ ಉಂಟಾಗಬೇಕು. ಈ ಥರ ಯಾವತ್ತಾದರೂ ಪ್ರಾರ್ಥನೆ ಮಾಡಿದ್ದೀರಾ? ಇವತ್ತಿನಿಂದ ಪ್ರಾರ್ಥಿಸೋಣವ. ದೇವರೊಟ್ಟಿಗೆ ನೇರವಾದ ಒಂದು ಸಂಬಂಧಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ. ಯೇಸುವಿಗೆ ಅರ್ಥ ಆಗ್ತದೆ, ಹೇಳ್ತಾರೆ ಹುಡುಕಬೇಕು, ಆತನ ಸಾನ್ನಿಧ್ಯ ಹುಡುಕಬೇಕು. ಅದಕ್ಕೆ ಆಟಗಾರನ ಹೇಳ್ತಾನೆ, ನಿನ್ನ ನಾನು ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು, ನಿನ್ನ ಜೊತೆ ಬಾಳಬೇಕು యేసయ్య, ನಿನ್ನೊಂದಿಗೆ ನಡೆಯಬೇಕು. ನೋಡ್ರಿ, ಆಟಗಾರನ ಹೇಳ್ತಾನೆ, ಸ್ವಾಮಿ ನಾನು ನಿನ್ನ ನೋಡಬೇಕು, ಇದು ಹುಡುಕಬೇಕು. ದೇವ್ರ ವಾಕ್ಯ ಹೇಳುತ್ತೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. ದೇವ ಜನರೇ, ಬರೀ ಅವಶ್ಯಕತೆಗಳಿಗೆ ಪ್ರಾರ್ಥನೆ ಮಾಡಬೇಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಕಡೆ ನೋಡ್ತಾ ಇದ್ದೀರಾ ನೀವು? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ನಾನು ಮುಗಿಸ್ತಾ ಇದ್ದೀನಿ, ನನ್ನ ಕಡೆ ನೋಡ್ರಿ. ಅವಶ್ಯಕತೆಗಳಿಗೆ ಮಾತ್ರ ಪ್ರಾರ್ಥನೆ ಮಾಡುವಂಥವ್ರು ಆಗ್ಬೇಡ್ರಿ. ಅವಶ್ಯಕತೆಗಳು ನಿಮಗೆ ಏನೇನಿದಾವೆ ಎಲ್ಲ ದೇವರಿಗೆ ಗೊತ್ತು. ಹೇಳ್ರಿ, ದೇವರೇ ನನ್ನ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ನೋಡ್ಲಿಕ್ಕೆ ಬಯಸ್ತೇನೆ ಸ್ವಾಮಿ. ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಆತ್ಮನ ಸಾನ್ನಿಧ್ಯ ಬೇಕು, ನಿನ್ನ ಅಭಿಷೇಕ ಬೇಕು, ನಿನ್ನ ಬಲ ನನಗೆ ಬೇಕು. ಅದಾದ ನಂತರ ದೇವ್ರ ವಾಕ್ಯ ಹೇಳುತ್ತೆ, ತಟ್ಟಿರಿ ನಿಮಗೆ. ಹೇಳ್ರಿ, ದೇವರೇ ನಾನು ಕಾಯ್ತಾ ಇದ್ದೀನಿ, ನನಗೋಸ್ಕರ ತೆರೆ ಮಾಡಿ ಎಂಬುದಾಗಿ ನೀವು ದೇವರ ಸನ್ನಿಧಾನದಲ್ಲಿ ಕಾಯೋದಾದ್ರೆ ನಾನು ಹೇಳ್ತೇನೆ, ಯಾರು ಮುಚ್ಚಲಿಕ್ಕಾಗದ ಹಾಗೆ ಆ ದೇವರು ನಿನಗಾಗಿ ಬಾಗಿಲನ್ನು ತೆರೆ ಮಾಡ್ತಾನೆ. ಹಲ್ಲೆಲೂಯ. ದೇವರ ವಾಗ್ದಾನಗಳು ನಿನ್ನ ಲೈಫಲ್ಲಿ ಈಡೇರಬೇಕನ್ನೋದಾದ್ರೆ ನೀನು ಮಾಡಬೇಕಾದ ಮೊಟ್ಟ ಮೊದಲನೇ ಕೆಲಸ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿ ನೀನು ಮಾರ್ಪಾಟಾಗಬೇಕು. ಎಲಿಯನ ಲೈಫಲ್ಲಿ ಅಂಥ ದೊಡ್ಡ ಅದ್ಭುತ ನಡೀಲಿಕ್ಕೆ ಕಾರಣ ಏನು ಗೊತ್ತಾ? ಎಲಿಯನ ಕಾಲಘಟ್ಟಗಳಲ್ಲಿ ಅನೇಕ ಪ್ರವಾದಿಗಳಿದ್ದಿರ್ಬೋದು, ಎಲಿಯನ ಕಾಲಘಟ್ಟಗಳಲ್ಲಿ ಅನೇಕ ರಾಜರಿದ್ದರು, ಎಲಿಯನ ಕಾಲಘಟ್ಟಗಳಲ್ಲಿ ಅನೇಕ ವ್ಯಕ್ತಿಗಳು, ಇಸ್ರಾಯೇಲರು, ಯಹೂದರಿದ್ದರು. ಆದರೆ ದೇಹ ಸಮೇತನಾಗಿ ಒಯ್ಯಲ್ಪಟ್ಟಂತ ಒಬ್ಬನೇ ವ್ಯಕ್ತಿ ಆಗಿನ ಕಾಲಕ್ಕೆ ಎಲಿಯನು ಮಾತ್ರ. ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ರಿ, ದೇಹ ಸಮೇತವಾಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟವ್ರು ಎಷ್ಟು ಜನ ಇದ್ದಾರೆ? ಯೇಸುಸ್ವಾಮಿನ ಬಿಟ್ರೆ ಇಬ್ರೆ. ಯೇಸುಸ್ವಾಮಿನ ಬಿಟ್ರೆ ಇಬ್ರೆ. ಯಾರ್ಯಾರು? ಹನೋಕ ಮತ್ತೆ ಎಲಿಯ. ಹಾಗಾದ್ರೆ ಎಲಿಯ ದೇಹ ಸಮೇತನಾಗಿ ಒಯ್ಯಲ್ಪಡ್ಲಿಕ್ಕೆ ಕಾರಣ ಏನು ಗೊತ್ತಾ? ಅವನ ಲೈಫಲ್ಲಿ ಪ್ರಾರ್ಥನೆಯ ಜೀವಿತ ಇತ್ತು. ದೇವರ ವಾಕ್ಯ ಹೇಳುತ್ತೆ, ಯಾಕೋಬನ ಪತ್ರಿಕೆಯಲ್ಲಿ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದ ಕೊನೆಯ ವಾಕ್ಯಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅವನು ನಮ್ಮಂತ ಸ್ವಭಾವ ಉಳ್ಳವನಾಗಿದ್ರು ಕೂಡ ಅವನೇನ್ ಮಾಡ್ತಾ ಇದ್ದಂತೆ? ಬಹಳವಾಗಿ ಪ್ರಾರ್ಥಿಸ್ತಾ ಇದ್ದಂತೆ. ಹಲ್ಲೆಲೂಯ. ಯೇಸುವಿಗೆ ಅರ್ಥ ಆಗ್ತಾ ಇದೆ, ನಿನ್ನ ಒಳಗಡೆ ಪ್ರಾರ್ಥನಾ ಜೀವಿತ ಇದ್ರೆ ಎಲ್ಲರ ಜೀವಿತದ ಹಾಗೆ ನಿನ್ನ ಜೀವಿತ ಇರೋದಿಲ್ಲ. ನಿನ್ನನ್ನು ದೇವರು ವ್ಯತ್ಯಸ್ತವಾಗಿ ಉಪಯೋಗಿಸ್ತಾನೆ. ಹಾಗಾದ್ರೆ ವಾಗ್ದಾನಗಳು ಈಡೇರಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಮತ್ತೆ ನೀನು ಮಾಡಬೇಕಾದ ಕೆಲಸ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿದ್ರು, ಪ್ರಾರ್ಥನೆ ಮಾಡು. ಇವತ್ತಿನಿಂದ ಒಂದು ತೀರ್ಮಾನ ತಗೊಳ್ಳೋಣವಾ? ಒಂದು ದಿನಕ್ಕೆ ಕನಿಷ್ಠ ಪಕ್ಷ 1 hour ಆದ್ರೂ ನಾನು ಪ್ರೇಯರ್ ಮಾಡ್ತೇನೆ. ಎಷ್ಟು ಜನ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, 1 hour ಪ್ರೇಯರ್ ಮಾಡು ಅಂತ ಹೇಳ್ರಿ. ಕನಿಷ್ಠ ಪಕ್ಷ 1 hour ನಾವು ಪ್ರಾರ್ಥಿಸ್ಬೇಕು. ನನಗೆ 1 hour ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರ್ಥನಾ ಮನವಿಗಳು ಇಲ್ಲ, ಯಾವ ಪ್ರೇಯರ್ ರಿಕ್ವೆಸ್ಟ್ ಇಲ್ಲ ಅನ್ನೋರು ಯಾರಾದ್ರು ಇದ್ರೆ ಈ ಮೀಟಿಂಗ್ ಮುಗಿದ ಮೇಲೆ ನನ್ನ ಹತ್ರ ಬನ್ರಿ, ನಾನು ಪ್ರೇಯರ್ ರಿಕ್ವೆಸ್ಟ್ ಕೊಡ್ತೀನಿ ನಿಮಗೆ. ನಾನು ಹೇಳ್ತಿರೋದು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ನಿಮ್ಮನ್ನು ಯಾರನ್ನ ಕೇಳ್ತಿಲ್ಲ. ದಯವಿಟ್ಟು ಮಾಡ್ರಿ, ಸಮಯ ಸಿಕ್ಕಾಗ ಜ್ಞಾಪಕ ಬಂದಾಗ ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಂಗಂತೇಳಿ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸೋದು, ನಿಮಗೋಸ್ಕರ ಗೋಳಾಡ್ರಿ, ನಿಮ್ಮ ಭವಿಷ್ಯಕ್ಕೋಸ್ಕರ ಗೋಳಾಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಗೋಳಾಡ್ರಿ, ನಿಮ್ಮ ತಲೆಮಾರುಗಳಿಗೋಸ್ಕರ ಗೋಳಾಡ್ರಿ, ನಿಮ್ಮ ಸಭೆಗೋಸ್ಕರ ಗೋಳಾಡ್ರಿ, ಪ್ರಾಂತಗಳಿಗೋಸ್ಕರ ಗೋಳಾಡ್ರಿ. ವಿಷಯಗಳು ಅನೇಕ ಇದ್ದಾವೆ ಪ್ರೀತಿಯ ದೇವಜನರೇ. ಈ ಅಂತ್ಯ ದಿನಮಾನಗಳಲ್ಲಿ ಯಶಸ್ವಿಯಾದ ಜಯಶಾಲಿಯಾದ ಕ್ರಿಸ್ತಿಯ ಜೀವಿತ ಜೀವಿಸಬೇಕನ್ನೋದಾದ್ರೆ ಪ್ರಾರ್ಥನೆ ಬಹಳ ಬಹಳ ಮುಖ್ಯ. ಹಲ್ಲೆಲೂಯ. ಪ್ರಾರ್ಥಿಸಬೇಕು. ಪಕ್ಕದಲ್ಲಿ ಹೇಳ್ರಿ, 1 hour ಆದ್ರೂ ಪ್ರಾರ್ಥನೆ ಮಾಡು. ಪ್ರಲಾಪಗಳ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀನು ನಮ್ಮನ್ನ ತಿರುಗಿಸು, ನೀನು ತಿರುಗಿಸಿದ ಕಡೆಗೆ ನಾವು ತಿರುಗಿಕೊಳ್ಳುವೆವು. 2ನೇದಾಗಿ ನಾವು ಮಾಡಬೇಕಾದಂತ ಕಾರ್ಯ ಏನು ಗೊತ್ತಾ? ದೇವರು ತಿರುಗಿಸುವ ಹಾಗೆ ನಾವು ತಿರುಗಬೇಕು. ಅದರ ಅರ್ಥ ಏನು ಗೊತ್ತಾ? ದೇವರ ವಾಕ್ಯಕ್ಕನುಗುಣವಾಗಿ, ದೇವರ ಚಿತ್ತಕ್ಕನುಗುಣವಾಗಿ ನಡೆಯುವಂತ ವ್ಯಕ್ತಿಗಳಾಗಿ ನಾವು ಮಾರ್ಪಾಟಾಗಬೇಕು.
ಅದಕ್ಕೆ ನಾವೇನು ಮಾಡ್ಬೇಕು ಗೊತ್ತಾ? ಪ್ರತಿ ದಿವಸ ದೇವರ ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕು. ಏನು ಮಾಡ್ಬೇಕು ಹೇಳ್ರಿ? ಜೋರಾಗಿ ಹೇಳ್ರಿ, ಏನು ಮಾಡಬೇಕು? ಧ್ಯಾನಿಸ್ಬೇಕು. ದೇವರ ವಾಕ್ಯ ಧ್ಯಾನಿಸೋದು ಹೇಗೆ ಗೊತ್ತಾ? ನಮ್ಮವ್ರು ಹೇಗೆ ಧ್ಯಾನಿಸ್ತಾರೆ ಗೊತ್ತಾ? ಒಂದು ದಿವಸ ಒಬ್ಬ ವ್ಯಕ್ತಿ ಬೈಬಲ್ ತಗೊಂಡಂತೆ, ಬೈಬಲ್ ತಗೊಂಡು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದಂತೆ, ದೇವರೇ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನಗೋಸ್ಕರ ಮಾತನಾಡಂತೇಳಿ ಬೈಬಲ್ ಹಿಂಗೆ ತೆಗೆದ್ನಂತೆ. ಹಿಂಗೆ ತೆಗೆದ ತಕ್ಷಣ ಅಲ್ಲಿ ಒಂದು ವಾಕ್ಯ ಬಂತಂತೆ, ಇಸ್ಕರಿಯೋತ ಯೂದನು ಹೋಗಿ ನೇಣು ಹಾಕ್ಕೊಂಡು ಸತ್ತನು ಅಂತ ಬಂತಂತೆ. ಅವನು ಅಯ್ಯೋ ದೇವ್ರೆ ಇದು ಚೆನ್ನಾಗಿಲ್ಲ ಸ್ವಾಮಿ, ಒಳ್ಳೆ ವಾಗ್ದಾನ ಕೊಡು ಅಂತ ಹೇಳ್ಬಿಟ್ಟು ಮತ್ತೆ ತೆಗೆದು ಇನ್ನೊಂದು ವಾಕ್ಯ ಓದದ್ನಂತೆ. ಹಾಗಲ್ಲಿ ದೇವ್ರ ವಾಕ್ಯ ಹೇಳ್ತಂತೆ, ನೀನು ಹೋಗಿ ಹಾಗೆ ಮಾಡು ಅಂತಿತ್ತಂತೆ. ನೀನು ಹೋಗಿ ಹಂಗೆ ಬೈಬಲ್ ಓದಬಾರ್ದು, ಕ್ರಮವಾಗಿ ಓದಬೇಕು. ಓದುವಂಥದ್ದು ಒಂದೇ ವಾಕ್ಯ ಆಗಿರ್ಲಿ ಬಿಡ್ರಿ, ಆ ವಾಕ್ಯದ ಉದ್ದ, ಆಳ, ಅಗಲ, ಎತ್ತರ ಎಷ್ಟು ಅಂತ ನೀವು ಆ ವಾಕ್ಯದ ಒಳಗಡೆ ಇಳಿದು ಅದನ್ನು ನೀವು ಧ್ಯಾನ ಮಾಡುವಾಗ ನಾನು ನಂಬ್ತೇನೆ, ಒಂದು ವಾಕ್ಯ, ಒಂದು ಮಾತು ಸಾಕು ನಿನ್ನ ಜೀವಿತವನ್ನು, ಪರಿಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ. ನಾವು ಅನೇಕ ಸಾಕ್ಷಿಗಳು ಕೇಳಿರ್ತೀವಿ ದೇವಜನರೇ, ಬೈಬಲ್ನ ಒಂದು ಪೀಸು, ಒಂದು ಪೇಪರ್, ಒಂದು ಹಾಳೆ, ಒಂದು ವಾಕ್ಯ ಎಷ್ಟೋ ಜನರ ಪರಿಸ್ಥಿತಿಗಳು ಬದಲಾವಣೆ ಮಾಡಿ, ಜೀವಿತಗಳು ಬದಲಾವಣೆ ಮಾಡಿ ಅವರು ಸೇವಕರಾಗಿ ಬದಲಾವಣೆ ಆಗಿರ್ತಕ್ಕಂಥ ಸಾಕ್ಷಿಗಳಿದ್ದಾವೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತ ಬದಲಾವಣೆ ಮಾಡುವಂಥದ್ದು ಯಾವುದು ಗೊತ್ತಾ? ಈ ದೇವರ ವಾಕ್ಯ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ನೋಡ್ರಿ, ಈ ವಾಕ್ಯವನ್ನ ಓದಿ ಧ್ಯಾನಿಸ್ಬೇಕು. ಕೇವಲ ಓದಿ ನಿಲ್ಲಿಸಬಾರ್ದು, ಸುಮ್ಮನೆ ಓದಿ ನಿಲ್ಲಿಸಬಾರ್ದು, ಧ್ಯಾನಿಸಬೇಕು. ಧ್ಯಾನಿಸಿ ದೇವರೇ ನನ್ನೊಟ್ಟಿಗೆ ಏನು ಮಾತನಾಡ್ತಾ ಇದೆ ಎಂಬುದಾಗಿ ವಾಕ್ಯವನ್ನು ತಿಳಿದುಕೊಂಡು ಆ ವಾಕ್ಯಕ್ಕನುಗುಣವಾಗಿ ನಡಿಬೇಕು. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ವಾಕ್ಯಕ್ಕನುಗುಣವಾಗಿ ನಡಿಬೇಕು ಅಂತ ಹೇಳ್ರಿ. ವಾಕ್ಯಕ್ಕನುಗುಣವಾಗಿ ನಡಿಬೇಕು. ವಿಧೇಯತೆಯ ಜೀವಿತ ನನ್ನಲ್ಲಿರಬೇಕು, ನಿನ್ನಲ್ಲಿರಬೇಕು. ವಾಕ್ಯ ಏನು ಹೇಳುತ್ತೋ ಅದರ ಪ್ರಕಾರ ನಾನು ಮತ್ತು ನೀನು ಮಾಡುವಂಥವರಾಗಿರ್ಬೇಕು. ಆಗ ಮಾತ್ರವೇ ವಾಗ್ದಾನಗಳನ್ನು ಸ್ವತಂತ್ರ ಮಾಡಿಕೊಂಡು ಯಶಸ್ವಿಯಾದ ಕ್ರಿಸ್ತಿಯ ಜೀವಿತ ಜೀವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಕರ್ತ ಆಗ್ತಾ ಇದೆ. ಮೂರನೇದಾಗಿ ನಾನು 2 ವಿಷಯ ಹೇಳಿದೆ. ಮೊದಲನೇದಾಗಿ ನೀನು ಪ್ರಾರ್ಥಿಸಬೇಕು. ಎರಡನೇದಾಗಿ ವಾಕ್ಯಕ್ಕನುಗುಣವಾಗಿ ನಡೆಯುವಂಥ ವಿಧೇಯತೆಯ ಜೀವಿತ ನಿನ್ನಲ್ಲಿ ಇರಬೇಕು. ಮೂರನೇದಾಗಿ ಈ ಅಂತ್ಯಕಾಲಗಳಲ್ಲಿ, ಈ ಕೆಟ್ಟು ಹೋದ ಲೋಕದಲ್ಲಿ ಯಶಸ್ಸಾದ ಕ್ರಿಸ್ತಿಯ ಜೀವಿತ ನಾನು ಮತ್ತು ನೀನು ಜೀವಿಸಬೇಕು ಅನ್ನೋದಾದರೆ ಆತ್ಮನ ಅಭಿಷೇಕದಲ್ಲಿ ನಾವು ಬೆಳೆಯಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಅರ್ಥ ಆಗ್ತದೆ ಹೇಳ್ತಿರೋದು. ಏನು ಮಾಡ್ಬೇಕು ಹೇಳ್ರಿ? ಮೂರನೇದಾಗಿ ಆತ್ಮನ ಅಭಿಷೇಕದಲ್ಲಿ ನಾವು, ಅಭಿಷೇಕ ಇಲ್ಲದೆ ಈ ಅಂತ್ಯ ದಿನಮಾನಗಳಲ್ಲಿ ನಾವು ಯಶಸ್ವಿಯಾದ ಕ್ರಿಸ್ತಿಯ ಜೀವಿತ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ ಇರುವಂಥ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ನಾವು ಇರುವಂಥ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣವ. 3 ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. 3 ವಿಷಯಗಳು ಇವತ್ತು ನಾವು ಕೇಳಿದ್ದೀವಿ. ನಿರೀಕ್ಷೆ ಇಲ್ಲದೆ ನಿರಾಶೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿರೀಕ್ಷೆ ಕೊಡ್ಲಿಕ್ಕಾಗಿ ಯೇಸು ಸ್ವಾಮಿ ಜನಿಸಿ ಬಂದನು. ಇವತ್ತು ಯಾರಾದರೂ ನಿಮ್ಮ ಲೈಫನ್ನು ಯೇಸು ಸ್ವಾಮಿಗೆ ಇದುವರೆಗೂ ನಾನು ಒಪ್ಪಿಸ್ಕೊಟ್ಟಿಲ್ಲ ಅನ್ನೋರಿದ್ರೆ, ಸರ್ ನನ್ನ ಲೈಫಲ್ಲಿ ನನಗೆ ನಿರೀಕ್ಷೆ ಇಲ್ಲ ಸರ್, ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ, ನನ್ನ ಲೈಫಲ್ಲಿ ನಾನು ಅಭಿವೃದ್ಧಿ ಆಗ್ತೀನಿ ಅನ್ನೋ ನಿರೀಕ್ಷೆ ನನಗಿಲ್ಲ, ನನ್ನ ಜೀವಿತದಲ್ಲಿ ಈ ಅನಾರೋಗ್ಯ ವಾಸಿಯಾಗುತ್ತೆ ಅನ್ನೋ ನಿರೀಕ್ಷೆ ನನಗಿಲ್ಲ, ನನ್ನ ಲೈಫಲ್ಲಿ ನಾನು ಸ್ವರ್ಗಕ್ಕೆ ಎತ್ತಲ್ಪಡ್ತೇನೆ ಅನ್ನುವಂಥ ನಿರೀಕ್ಷೆ ನನಗಿಲ್ಲ ಅನ್ನುವಂಥ ವ್ಯಕ್ತಿಗಳು ಯಾರಾದರೂ ಇರೋದಾದರೆ ಇವತ್ತು ನಿನ್ನ ಲೈಫನ್ನು ಯೇಸು ಸ್ವಾಮಿಗೆ ನೀನು ಒಪ್ಪಿಸ್ಕೊಡು. ನಿನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ನೀನು ಬಿಟ್ಟುಕೊಡು. ಆತನನ್ನ ಸ್ವಂತ ರಕ್ಷಕನನ್ನಾಗಿ ನೀನು ಸ್ವೀಕಾರ ಮಾಡು. ಆತನ ನಿನ್ನ ಲೈಫಲ್ಲಿ ಸ್ವಂತ ರಕ್ಷಕನಾಗಿ ಬರುವಾಗ ನಿನ್ನ ಪರಿಸ್ಥಿತಿಗಳು ಮಾರ್ಪಾಟಾಗ್ತವೆ. ನಿರೀಕ್ಷೆನೇ ಇಲ್ಲದೆ ನಿರಾಶೆಯಲ್ಲಿರ್ತಕ್ಕಂಥ ನಿನಗೆ ದೇವರು ಹೊಸ ನಿರೀಕ್ಷೆಯನ್ನು ಕೊಡ್ತಾನೆ. ನನ್ನ ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ದೇನೆ ಸರ್, ನನ್ನ ಲೈಫಲ್ಲಿ ಕಾರ್ಯಗಳಾಗ್ತಾ ಇಲ್ಲ, ವಾಗ್ದಾನಗಳು ಈಡೇರ್ತಾ ಇಲ್ಲ, ಪ್ರವಾದನೆ ನೆರವೇರ್ತಾ ಇಲ್ಲ, ನಾನು ಅಂದುಕೊಂಡ ಹಾಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದೇವಜನರು ಯಾರಾದ್ರು ಇರೋದಾದ್ರೆ 3 ವಿಷಯಗಳು ದೇವರ ಆತ್ಮನ ಇವತ್ತು ನಿಮಗೋಸ್ಕರ ಮಾತನಾಡಿದ್ದಾನೆ. ಮೊದಲನೆಯದಾಗಿ ಪ್ರಾರ್ಥನೆ.
ನಿನ್ನ ಲೈಫಲ್ಲಿ ವಾಗ್ದಾನಗಳು ಈಡೇರಬೇಕನ್ನೋದಾದ್ರೆ ನೀನು ಪ್ರಾರ್ಥಿಸುವಂತ ವ್ಯಕ್ತಿ ಆಗಿರ್ಬೇಕು. ಪ್ರಾರ್ಥನೆಯ ವೀರಳಾಗಿ ನೀನು ಇರಬೇಕು. ಎರಡನೇದಾಗಿ ನಿನ್ನ ಲೈಫ್ ವಾಕ್ಯಕ್ಕೆ ಅನುಗುಣವಾದ ಲೈಫ್ ಆಗಿರ್ಬೇಕು. ವಾಕ್ಯಕ್ಕೆ ವಿಧೇಯತೆ ಉಳ್ಳಂತ ಜೀವಿತ ಇರಬೇಕು. ಮೂರನೇದಾಗಿ ಅಭಿಷೇಕದಲ್ಲಿ ನೀನು ಬೆಳಿಬೇಕು. ದೇವರಾತ್ಮನ ಅಭಿಷೇಕದಲ್ಲಿ ಬೆಳಿಬೇಕು. ಅನ್ಯ ಭಾಷೆಗಳಲ್ಲಿ ನೀನು ಬೆಳಿಬೇಕು. ದೇವರಾತ್ಮನ ವರಗಳಲ್ಲಿ ನೀನು ಬೆಳಿಬೇಕು. ದೇವರಾತ್ಮನ ಫಲಗಳಿಂದ ನೀನು ತುಂಬಲ್ಪಟ್ಟವನಾಗಿರಬೇಕು. ಇವತ್ತು ನಾನು ನಿಮಗೋಸ್ಕರ ಪ್ರಾರ್ಥಿಸ್ಲಿಕ್ಕಿದ್ದೇನೆ. ಕೆಲವು ವ್ಯಕ್ತಿಗಳನ್ನು ದೇವರಾತ್ಮ ತುಂಬಲಿಕ್ಕಿದ್ದಾರೆ. ಕೆಲವು ವ್ಯಕ್ತಿಗಳನ್ನು ದೇವರಾತ್ಮ ತುಂಬಲಿಕ್ಕಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ದೇವರಾತ್ಮನ ಮಾತನಾಡಿದ ಕೆಲವು ವ್ಯಕ್ತಿಗಳು ಈ ದಿನಮಾನಗಳಲ್ಲಿ ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ. ದೇವರಾತ್ಮನ ಈ ಸಮಯದಲ್ಲಿ ನಿಮ್ಮನ್ನು ತುಂಬಿಸಲಿಕ್ಕಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿದವರಾಗಿ ಪ್ರಾರ್ಥಿಸೋಣವ. ಕಣ್ಣು ಮುಚ್ಚಿದವರಾಗಿ ಪ್ರಾರ್ಥಿಸೋಣವ. ನಮ್ಮ ಗಮನ ಪರಲೋಕದ ಕಡೆಗೆ ಮಾತ್ರ ಇರಲಿ. ನಮ್ಮ ಮುಂದೆ ಅಲ್ಪ ಸಮಯ ಮಾತ್ರ ಇದೆ. ನಮ್ಮ ಮುಂದೆ ಹೆಚ್ಚು ಸಮಯ ಇಲ್ಲ, ಅಲ್ಪ ಸಮಯ ಮಾತ್ರ ಇದೆ. ಎಲ್ಲರೂ ಪ್ರಾರ್ಥಿಸಿ. ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನನ್ನ ಲೈಫ್ ಅಲ್ಲಿ ಕರ್ತನೆ ನೀನು ಕರ್ತನಾಗಿ ಬಾ, ನೀನು ಒಡೆಯನಾಗಿ ಬಾ ಸ್ವಾಮಿ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೃಪಾಪೂರ್ಣನೇ, ನಿಮಗೆ ವಂದನೆಗಳು ಸಲ್ಲಿಸುತ್ತೇನಪ್ಪ. ಈ ಸಮಯ ತನಕ ದೇವರೇ ನೀ ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನೀವು ಕೆಲ ಹೊಸ ಆಲೋಚನೆಗಳನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಿಮ್ಮ ಸೇವಕರನ್ನು ಅಪ್ಪ ನೀ ಬಲವಾಗಿ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅಭಿಷೇಕವಾಗಿ ನೆಲೆಗೊಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.